ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಫೇಸ್ಬುಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬಾ ದಿನಗಳ ನಂತರ ನಾನು ಮತ್ತೆ ಪುನಃ ಲೈವ್ ಬಂದಿದ್ದೀನಿ. ಅದರಲ್ಲೂ ವಿಶೇಷವಾಗಿ ಇವತ್ತು ದಶಮಿಯ ದಿವಸ. ನೋಡಿ, ಪ್ರತಿ ತಿಂಗಳು ಬರುವಂತಹ ಏಕಾದಶಿ ಅದರದೇ ಆದ ಮಹತ್ವವನ್ನು ಹೊಂದಿದೆ. ಆ ಏಕಾದಶಿ ಹಿಂದಿನ ಕಥೆ ಏನು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ. ಈ ನಾಳೆ ಬರುವಂತಹ ಏಕಾದಶಿಗೆ ಇಂದಿರಾ ಏಕಾದಶಿ ಅಂತ ಹೇಳ್ತಾರೆ. ಹಾಗೆ ಅದರ ಹಿಂದಿರೋ ಕತೆ ಏನು, ಅದರ ಪಾಲನೆ ಮಾಡೋದ್ರಿಂದ ಏನೇನು ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ಇದೇ ಲೈವಲ್ಲಿ ಮುಂದೆ ಹೇಳ್ತೀನಿ ನಾನು ನಿಮಗೆ. ಅದಕ್ಕೂ ಮೊದಲು ಈ ಒಂದು ಪಿತೃಪಕ್ಷ ಈಗ ನಡೀತಾ ಇದೆ. ಈ ಪಿತೃಪಕ್ಷದ ಸಮಯದಲ್ಲಿ ನಾವು ಗೋದಾನವನ್ನ ಮಾಡುವಂಥದ್ದು, ಗೋ ಸೇವೆಯನ್ನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಅಂದ್ರೆ ನೋಡಿ, ಇವತ್ತು ನಾನಿಲ್ಲಿ ಕೂತಿದ್ದೀನಿ ಅಂತಂದ್ರೆ ನನ್ನ ತಂದೆ ತಾಯಿಯರು, ಅವರ ತಂದೆ ತಾಯಿಯರು, ಅವರ ತಂದೆ ತಾಯಿಯರು, ಹೀಗೆ ನಮ್ಮ ಪಿತೃಗಳು ಮಾಡಿದಂತಹ ಒಳ್ಳೆಯ ಕರ್ಮಗಳ ಕಾರಣದಿಂದಾಗಿ, ಅವರ ಪುಣ್ಯ ಸಂಚಯದಿಂದಾಗಿ ನಾವಿವತ್ತು ಈ ಭೂಮಿಯ ಮೇಲೆ ಯಾವ ಸ್ಥಿತಿಯಲ್ಲಿದ್ದೇವೋ ಆ ಸ್ಥಿತಿಯಲ್ಲಿ ಇರೋದು ಸಾಧ್ಯ ಆಗಿರುತ್ತೆ. ಹಾಗಿದ್ದಾಗ ಪ್ರತಿ ವರ್ಷ ಈ ಪಿತೃಪಕ್ಷದ ಕಾಲದಲ್ಲಿ ನಮ್ಮ ಹಿರಿಯರು ಪುನಃ ಭೂಮಿಗೆ ಬಂದು ನಾವು ಕೊಟ್ಟಂತಹ ಪೂಜೆಯನ್ನ, ಪುನಸ್ಕಾರವನ್ನ, ದಾನವನ್ನ ಪಡೆದುಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನ ಹೊಂದಿರ್ತಾರಂತೆ. ಹಾಗಾಗಿಯೇ ನಮ್ಮ ಭಾರತದಲ್ಲಿ ಅನಾದಿ ಕಾಲದಿಂದಲೂ ಈ ಪಿತೃಪಕ್ಷದಲ್ಲಿ ವಿಶೇಷವಾದ ಪೂಜೆಯನ್ನ, ವಿಶಿಷ್ಟವಾದಂತಹ ಕೆಲವೊಂದಿಷ್ಟು ಆಚರಣೆಗಳನ್ನ ಮಾಡ್ಕೊಂಡು ಬಂದಿರುವಂಥದ್ದು ಎಷ್ಟೋ ಕಾಲದಿಂದ ಇದೆ. ಹೀಗಿದ್ದಾಗ ನಮ್ಮ ಗೋಶಾಲೆಯಲ್ಲಿ ಕೂಡ ನಾವು ಗೋದಾನಕ್ಕೆ, ಹಾಗೆ ಗೋವಿನ ಆಹಾರಕ್ಕಾಗಿ, ಯಾಕಂದ್ರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಗೋವಿಗಾಗಿ ಸಹಾಯವನ್ನ ಮಾಡ್ಬೋದು. ಎಷ್ಟು ಆಗದಿದ್ದವರು ಅಟ್ಲೀಸ್ಟ್ ಗೋವಿನ ಒಂದು ಸಮಯದ ಊಟಕ್ಕೆ 100 ರೂಪಾಯಿ ಆಗುವಂಥದ್ದು, ಅದನ್ನಾದರೂ ನೀವು ದಾನವನ್ನ ಮಾಡಿ ನೀವು ಪುಣ್ಯವನ್ನ ತೆಗೆದುಕೊಳ್ಬೋದು. ಅಷ್ಟೇ ಅಲ್ಲದೆ ಅದ್ಯಾವುದೂ ಆಗದಿದ್ರೂ ಏನೂ ತೊಂದರೆ ಇಲ್ಲ. ಎರಡೂ ಕೈಗಳನ್ನ ಮುಗಿದು ಸಂಪೂರ್ಣವಾದಂತಹ ಭಕ್ತಿಯಿಂದ ನೀವು ದೇವ್ರ ಹತ್ರ ಇನ್ನು ನಮ್ಮ ಪಿತೃರಿಗೆ ನೆನೆಸ್ಕೊಂಡು ಅವರಿಗೆ ಒಳ್ಳೆಯದನ್ನ ಕೊಡು, ಅವರಿಗೆ ಸದ್ಗತಿಯನ್ನ ಮಾಡು. ನನ್ನ ಮನೆಯ ಹಿರಿಯ ತಲೆಮಾರಿನವರು ಯಾರ್ಯಾರು ಸದ್ಗತಿಯನ್ನ ಪಡೆಯದೆ ಕಷ್ಟದಲ್ಲಿದ್ದಾರೋ ಅವರೆಲ್ಲರಿಗೆ ಸದ್ಗತಿ ಸಿಗೋ ಹಾಗಾಗ್ಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ಅಷ್ಟೇ ಸಾಕಾಗತ್ತೆ. ಹೀಗಿದ್ದಾಗ ಇವತ್ತು ನಮ್ಮ ಜೊತೆ ಡಾಕ್ಟರ್ ಪತಂಜಲಿ ಶರ್ಮಾ ಅವರು ಕೂಡ ಲೈವ್ ಅಲ್ಲಿ ಇದ್ದಾರೆ. ಕೇಳೋಣ ಅವರು ಈ ಒಂದು ವಿಶೇಷವಾದ ಗೋಸೇವೆ, ಗೋದಾನದ ಬಗ್ಗೆ ಏನ್ ಹೇಳ್ತಾರೆ ಅಂತ. ಯಾಕಂದ್ರೆ ನಿಮ್ಗಂತೂ ಗೊತ್ತೇ ಇದೆ, ಪತಂಜಲಿ ಶರ್ಮಾ ಅವರು ಗೋಪ್ರೇಮಿ ಅನ್ನೋದಂತೂ ಗೊತ್ತು. ಅಷ್ಟೇ ಅಲ್ಲದೆ ಇಡೀ ಒಂದು ಗೋಶಾಲೆಯನ್ನ ಕೇವಲ ಆಸ್ಪತ್ರೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತಾನು ದುಡಿದಂತಹ ಪ್ರತಿಯೊಂದು ಧನವನ್ನ, ತನುಮನ ಧನವನ್ನ ಗೋಶಾಲೆಗಾಗಿ, ಗೋರಕ್ಷಣೆಗಾಗಿ, ಗೋವಿಗಾಗಿಯೇ ಮೀಸಲಿಟ್ಟಂಥವ್ರು ಡಾಕ್ಟರ್ ಪತಂಜಲಿ ಶರ್ಮಾ ಅವರು. ಹಾಗಾಗಿ ಅವರು ಇದರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವಾಡ, ಗೋಕರ್ಣ. ಮೇಡಮ್ ಅವ್ರು ಹೇಳ್ತಾ ಇದ್ರು ಗೋಗ್ರಾಸ ಸೇವೆಯ ಮಹತ್ವ ಏನು, ಗೋದಾನದ ಮಹತ್ವ ಏನು ಅಂತ ಹೇಳ್ತಾ ಇದ್ರು. ನೋಡಿ, ನಮಗೆಲ್ಲರೂ ಗೊತ್ತಿರುವ ಹಾಗೆ ಈ ಪಿತೃಪಕ್ಷ ಅಂತ ಹೇಳ್ತೀವಲ್ಲ, ಏನು 15 ದಿನದ ಪಕ್ಷ ಇದೆ. ಈ ಒಂದು ಪಿತೃಪಕ್ಷದಲ್ಲಿ ಪಿತೃಗಳು ಭೂಮಿಗೆ ಬರ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಪಿತೃ ಕಾರ್ಯಗಳನ್ನ ಕೈಗೊಳ್ಳುವಂತಹದ್ದು. ದಾನಕ್ಕೆ ಬಂದಾಗ ಈ ಎಲ್ಲ ದಾನಗಳಲ್ಲಿ ಗೋದಾನ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಒಂದು ಗೋಗ್ರಾಸ ಸೇವೆ ಹಾಗೂ ಗೋದಾನದಲ್ಲಿ ಪಾಲ್ಗೊಳ್ಬಹುದು. ಹಾಗಿದ್ರೆ ಇದನ್ನು ಹೇಗೆ ಮಾಡಬೇಕು, ಗೋದಾನವನ್ನು ಹಾಗೂ ಗೋಗ್ರಾಸ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನಮ್ಮ ಬ್ರಹ್ಮರ್ಷಿ ದೈವರಾತ್ರ ಗೋಶಾಲೆಯಲ್ಲಿ ಸುಮಾರು 80ರಷ್ಟು ದೇಸಿ ಹಸುಗಳಿವೆ. ಇದರಲ್ಲಿ ಮುಖ್ಯವಾಗಿ ಮಲ್ನಾಡ್ ಗಿಡ್ಡ ಹಾಗೂ ಗೀರ್ ಹಸುಗಳು ಇರುವಂತಹದ್ದು. ಸುಮಾರು ನಮಗೆ ಒಂದು ದಿನಕ್ಕೆ ಒಂದು ಹಸುವಿಗೆ ಸುಮಾರು 100 ರೂಪಾಯಿ ಖರ್ಚು ಬರುತ್ತೆ. ಇಡೀ ಗೋಶಾಲೆಯ ಒಂದು ದಿನದ ಖರ್ಚು ಸುಮಾರು 8ರಿಂದ 10 ಸಾವಿರ ರೂಪಾಯಿ ಆಗತ್ತೆ. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಯಥಾಶಕ್ತಿ ನೀವು ಗೋಗ್ರಾಸ ಸೇವೆಯನ್ನು ಕೊಡಬಹುದು, ಇಲ್ಲ ಗೋದಾನವನ್ನು ಕೂಡ ಮಾಡಬಹುದು, ಇಡೀ ಆಕಳ ದಾನವನ್ನು ಕೂಡ ಮಾಡಬಹುದು. ನಾವು ಈ ಒಂದು ಪಿತೃಪಕ್ಷದಲ್ಲಿ ಗೋದಾನವನ್ನು ತಗೊಳ್ತೇವೆ. ನಾವು ನಿಮ್ಮ ಹೆಸರಿನಲ್ಲಿ
ಗೋವನ್ನು ತಗೊಂಡು ಇಲ್ಲಿ ಸಾಕುವಂತಹದ್ದು. ಮಲ್ನಾಡ್ ಗಿಡ್ಡ ಹಾಗೂ ಗೀರ್ ನಾವು ದೇಶೀಯ ಆಕಳಗಳನ್ನಲ್ಲಿ ಮಾಡ್ತಾ ಇರುವಂತಹದ್ದು. ನಾವು ಆಲ್ರೆಡಿ ಈಗ ಗುಜರಾತಿಗೆ ಹೋಗಿ ಅಲ್ಲಿ ಗೀರ್ ಹಸುಗಳನ್ನು ನೋಡಿಕೊಂಡು ಈಗ ಪರ್ಚೇಸ್ ಮಾಡಲಿಕ್ಕೆ ಅಮೌಂಟನ್ನು ಹಾಕ್ತಾ ಇದ್ದೇವೆ. ಹೀಗೆ ಯಾರ್ಯಾರು ಈ ಒಂದು ಗೋದಾನದಲ್ಲಿ ದುಡ್ಡನ್ನು ನಮ್ಮ ಗೋಶಾಲೆ ಅಕೌಂಟಿಗೆ ಹಾಕ್ತಾ ಇದ್ದೀರ ಅದನ್ನು ನಾವು ಖರೀದಿ ಮಾಡಲಿಕ್ಕೆ ದುಡ್ಡನ್ನು ಹಾಕ್ತಾ ಇರುವಂತಹದ್ದು. ನಿಮ್ಮ ಹೆಸರಿನಲ್ಲಿ ನಾವು ಗೋದಾನ ತಗೊಂಡು ಇಲ್ಲಿ ನಾವಿಲ್ಲಿ ಸಾಕ್ತಾ ಇದ್ದೇವೆ. ಹೀಗೆ ಯಾರ್ಯಾರಿಗೆ ಈ ಒಂದು ಗೋಗ್ರಾಸ ಸೇವೆಯಲ್ಲಿ ಅಥವಾ ಗೋದಾನದಲ್ಲಿ ಪಾಲ್ಗೊಳ್ಳಿಕ್ಕೆ ಇಷ್ಟ ಇದೆಯೋ ಅವರು ಈ ತೆರೆ ಮೇಲೆ ಬರುವಂಥ ಸಂಖ್ಯೆಗೆ ಕರೆ ಮಾಡಬಹುದು, ಅಥವಾ ನಮ್ಮ ಆಫೀಸ್ ಸಂಖ್ಯೆ ಆದಂಥ 8762845044 ಈ ಸಂಖ್ಯೆ ಕೂಡ ಕರೆ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು. ನಾವು ಈ ಗೋಶಾಲೆಯನ್ನು ಗೌರ್ಮೆಂಟ್ ಅಂಡರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೇವೆ. FLA ಹಾಗೂ ATG ಅಂಡರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರುವಂತಹದ್ದು. ಭಾರತ ಸರ್ಕಾರದ ನೀತಿ ಆಯೋಗದ ಅಂಡರಲ್ಲೂ ಕೂಡ ನಾವು ಇದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರುವಂತಹದ್ದು. ನೀವು ಈ ಗೋಶಾಲೆಗೆ ಡೊನೇಷನ್ ಅನ್ನು ಕೊಟ್ಟಾಗ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಲಭ್ಯ ಆಗ್ತದೆ. ನೀವು ಗೋಗ್ರಾಸ ಸೇವೆಯಲ್ಲಿ ಅಥವಾ ಗೋದಾನದಲ್ಲಿ ಕೂಡ ಪಾಲ್ಗೊಂಡು ನಿಮ್ಮ ಪೂರ್ವಜರಿಗೆ ಈ ಒಂದು ಪಿತೃಪಕ್ಷ ನಿಮಿತ್ತ ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಸದ್ಗತಿ ಸಿಗಲಿ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಮಹಾದಾನವನ್ನು ಕೂಡ ಮಾಡಬಹುದು. ನಾನು ಇಲ್ಲಿ ಸಸ್ಯ ಸಂಜೀವನಿಯಲ್ಲಿ ಸುಮಾರು 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ದಿವಸ ಗೋ ಸೇವೆ ಇರುತ್ತೆ, ದಿವಸ ಗೋಶಾಲೆಗೆ ಹೋಗ್ತೀನಿ, ಕರುಗಳು ದಿವಸ ಹುಟ್ಟುತ್ತಾ ಇರುತ್ತೆ, ಅವ್ರ ಜೊತೆಗೆ ನಾವು ಟೈಮನ್ನು ಕಳೀತೇವೆ. ಈಗ ನಾವು ಮತ್ತೊಂದು ಹೊಸ ವಿಚಾರ ಏನು ಹೇಳಬೇಕು ಅಂತಂದರೆ, ನಮ್ಮ ಗೋಮಾಳದಲ್ಲಿ ಒಂದು ಮುಕ್ತ ಗೋಶಾಲೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇನ್ನೊಂದು 15ರಿಂದ 1 ತಿಂಗಳಲ್ಲಿ ಆ ಕೆಲಸ ಕೂಡ ಸಂಪನ್ನವಾಗ್ತಾ ಇದೆ. ನಮ್ಮ ಹಸುಗಳು ಅಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಕಾಲ ಕಳೀಬಹುದು. ಹೀಗೆ ನಾವು ನಮ್ಮ ಗೋಮಾಳದಲ್ಲಿ ಸುಮಾರು ಬೇರೆ ಬೇರೆ ಭಾಗಗಳನ್ನಾಗಿ ಮಾಡಿ ನಾವು ವಿಂಗಡಣೆ ಮಾಡ್ತಾ ಇದ್ದೇವೆ. ಅಲ್ಲಿ ಗೋಮಾಳವನ್ನು ಅಲ್ಲಿ ನಾವು ಆಕಳನ್ನು ಬಿಟ್ಟೇ ಇಡುವಂತಹದ್ದು. ಅವರ ವಯೋ ಅನುಸಾರವಾಗಿ ಪ್ಲಾನ್ ಮಾಡ್ತಾ ಇದ್ದೇವೆ. ಕರುಗಳನ್ನು ಬಿಡಲಿಕ್ಕೆ, ಎತ್ತುಗಳನ್ನು ಬಿಡಲಿಕ್ಕೆ, ಗರ್ಭ ಇರುವಂಥ ಆಕಳನ್ನು ಬಿಡಲಿಕ್ಕೆ, ಡೆಲಿವರಿ ಆಗಿರುವಂಥ ಆಕಳನ್ನು ಬಿಡಲಿಕ್ಕೆ, ಚಿಕ್ಕ ಚಿಕ್ಕ ಕರುಗಳನ್ನು ಬಿಡಲಿಕ್ಕೆ, ಹೀಗೆ ಬೇರೆ ಬೇರೆ ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಅವುಗಳನ್ನು ಬಿಟ್ಟು ಸಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂತಹದ್ದು. ಈಗ ಇದರ ಸಂಕಲ್ಪನೆ ಮಾಡ್ಕೊಂಡಿದ್ದೇವೆ ಹೀಗೆ ಮಾಡಬೇಕು ಅಂತ. ಆದರೆ ಇದನ್ನ ಮಾಡಬೇಕು ಅಂತಾದರೆ ನಾವು ನಮ್ಮ ಸುತ್ತಮುತ್ತಲಿರುವಂಥ ಬೇಲಿಯನ್ನು ಸರಿ ಮಾಡಿಕೊಂಡು, ಕಂಪೌಂಡನ್ನು ಸರಿ ಮಾಡಿಕೊಂಡು, ಯಾಕೆಂತಂದರೆ ನಮ್ಮದು ಸ್ವಲ್ಪ ಇದು ಹಳ್ಳಿಯಲ್ಲಿ ಬರೋದ್ರಿಂದ ಇಲ್ಲಿ ಬೇರೆ ಬೇರೆ ಕಾಡು ಪ್ರಾಣಿಗಳ ಕಾಟ ಇದೆ, ಚಿರತೆಗಳ ಕಾಟ ಇದೆ. ಅದನ್ನು ನಾವು ಆಕಳನ್ನು ಬಿಟ್ಟಿಟ್ಬಿಟ್ರೆ ದಿನವೊಂದು ಆಕಳು ಖಾಲಿ ಆಗಿಬಿಡ್ಬೋದು. ಆದ್ದರಿಂದ ನಾವು ಕಂಪೌಂಡ್ ವಾಲನ್ನೆಲ್ಲ ಈಗ ಭದ್ರ ಮಾಡ್ತಾ ಇದ್ದೇವೆ. 24x7 ಎಲೆಕ್ಟ್ರಿಕ್ ಫೆನ್ಸಿಂಗನ್ನು ಮಾಡ್ತಾ ಇದ್ದೇವೆ. ಇವೆಲ್ಲ ಕೆಲಸಗಳು ಕೂಡ ಇನ್ನೊಂದು ತಿಂಗಳಲ್ಲಿ ಸಂಪನ್ನ ಆಗ್ತದೆ. ಇವೆಲ್ಲ ಮುಗಿದ ಕೂಡಲೇ ನಾವು ನಮ್ಮ ಮುಕ್ತ ಗೋಶಾಲೆಯನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಅಲ್ಲಿ 24x7 ಅವಕ್ಕೆ ನೀರಿನ ಸೌಲಭ್ಯ, ಮೇವಿನ ಸೌಲಭ್ಯ ಹಾಗೂ ಅವಕ್ಕೆ ಒಂದು ರಕ್ಷಣೆಗೆ ಒಂದು ಮನೆ, ಹೀಗೆ ನಾವು ಸಪ್ರೇಟಾಗಿ ಮಾಡ್ತಾ ಇರುವಂತಹದ್ದು. ಇನ್ನು 1 ತಿಂಗಳಲ್ಲಿ ಈ ಒಂದು ಕೆಲಸವನ್ನು ಮುಗಿಸಬೇಕು ಅಂತ ಸಂಕಲ್ಪನ ಮಾಡ್ಕೊಂಡಿದ್ದೇವೆ. ತುಂಬ ಜನ ಗೋ ಪ್ರೇಮಿಗಳು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ, ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಗೋಗ್ರಾಸ ಸೇವೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಗೋ ಸೇವೆ ಕೆಲವೊಬ್ಬರಲ್ಲಿ ಬರ್ತಾ ಇದ್ದಾರೆ, ಅವರ ಸೇವೆಯನ್ನು ಕೊಡ್ತಾ ಇದ್ದಾರೆ. ಗೋ ಸೇವೆ ಅಂತ ಅಂದರೆ ಬರೀ ಹಣದ ಮೂಲಕ ಕೊಡೋದಷ್ಟೇ ಗೋ ಸೇವೆ ಅಲ್ಲ. ಇಲ್ಲಿ ಬಂದು ಗೋ ಸೇವೆಯನ್ನು ಮಾಡ್ಬೋದು. ಆಕಳಿಗೆ ಹುಲ್ಲನ್ನು ಕಿತ್ತಿ ಹಾಕುವಂತಹದ್ದು, ಆಕಳ ಮೈಯನ್ನು ತೊಳೆಸುವಂತಹದ್ದು,
ಆಕಳ ಜೊತೆಗೆ ಸಮಯವನ್ನು ಕಳೆಯುವಂತಹದ್ದು. ಯಾರ್ಯಾರಿಗೆ ಬರ್ಲಿಕ್ಕೆ ಸಾಧ್ಯ ಉಂಟ ಅವರೆಲ್ಲರೂ ಬಂದು ಈ ಒಂದು ಗೋಸೇವೆಯನ್ನು ಮಾಡ್ಬೋದು. ಬರ್ಲಿಕ್ಕೆ ಆಗದೇ ಇದ್ದಂಥವ್ರು ಆಕಳಿಗೆ ಬೇಕಾಗಿರುವಂಥ ಮೇವನ್ನ ತರಿಸ್ಲಿಕ್ಕೆ ನಗದು ರೂಪದಲ್ಲಿ ಸಹಾಯ ಮಾಡ್ಬೋದು, ಅಥವಾ ಮೇವನ್ನೇ ಕೂಡ ನಮ್ಮ ಗೋಶಾಲೆ ಕಳಿಸಬಹುದು. ಕೆಲವೊಬ್ರು ಹಾಗೆ ಮಾಡ್ತಾರೆ, ಮೇವನ್ನ ಕಳಿಸ್ಕೊಡ್ತಾರೆ. ಅವರು ಗದ್ದೆಯಲ್ಲಿ ಬೆಳೆದಿರುವಂಥ ಮೇವನ್ನು ಕೂಡ ಕಳಿಸ್ಕೊಡ್ತಾರೆ. ಹೀಗೆ ನೀವು ಬೇರೆ ಬೇರೆ ರೀತಿಯಿಂದ ಗೋ ಸೇವೆಯಲ್ಲಿ ಹಾಗೂ ಗೋಗ್ರಾಸ ಸೇವೆಯಲ್ಲಿ ಪಾಲ್ಗೊಳ್ಬಹುದು. ಹೀಗೆ ನೀವು ಗೋ ಸೇವೆನ ನಿರಂತರವಾಗಿ ಮಾಡೋದ್ರಿಂದ ಖಂಡಿತವಾಗ್ಲಿ ಕೂಡ ನಿಮಗೆ ಪುಣ್ಯ ಸಿಕ್ಕೇ ಸಿಗತ್ತೆ. ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗತ್ತೆ. ನಮಗೂ ಕೂಡ ಎಷ್ಟೋ ಅಡೆತಡೆಗಳು ಬರ್ತಾ ಇರತ್ತೆ ಇಲ್ಲಿ ಆಸ್ಪತ್ರೆ ಮಾಡಬೇಕಿದ್ರೆ, ಎಲ್ಲದೂ ಕೂಡ ಕ್ಷಣ ಮಾತ್ರದಲ್ಲಿ ಮಾಯ ಆಗತ್ತೆ. ಇವೆಲ್ಲ ಕಾರಣ ಏನು ಹೇಳಿ, ಗೋಮಾತೆಯರ ಆಶೀರ್ವಾದ ಹಾಗೂ ಬ್ರಹ್ಮರ್ಷಿ ದೈವರಾತ್ರಿ ಇದಾರಲ್ಲ ಹಿಂದ್ಗಡೆ, ಅವರ ಒಂದು ತಪಸ್ಸಿನ ಫಲ. ಅವರು ತೋರಿಸಿದ ಹಾದಿಯಲ್ಲಿ ನಾವು ನಡೀತಾ ಇದ್ದೇವೆ. ಧನ್ವಂತರಿಯ ಆಶೀರ್ವಾದ, ಪಶುಪತಿಯ ಆಶೀರ್ವಾದ, ಶಕ್ತಿ ದೇವತೆಯ ಆಶೀರ್ವಾದ ಹಾಗೂ ತಮ್ಮೆಲ್ಲರ ಒಂದು ಶುಭ ಹಾರೈಕೆಗಳಿಂದ ನಾವು ಇವತ್ತು ಇಲ್ಲಿ ಈ ಗೋಶಾಲೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ನಾಳೆ ದಿವಸ ವಿಶೇಷವಾಗಿದೆ, ಏಕಾದಶಿ ಇದೆ, ಮೇಡಮ್ ಹೇಳ್ತಾ ಇದ್ರು. ಹಾಗೆ ಮಹಾಲಯ ಅಂತ ಹೇಳ್ತೇವೆ, ತಮಗೆಲ್ಲರಿಗೂ ಗೊತ್ತಿದೆ. ಅಕ್ಟೋಬರ್ 2 ಆ ದಿವಸ ಅಂತೂ ತುಂಬ ಬ್ಯುಸಿ ಇರುತ್ತೆ. ಗೋ ಪೂಜೆ ಇರುತ್ತೆ, ಗೋಗ್ರಾಸ ಸೇವೆ ಇರುತ್ತೆ, ಗೋದಾನ ಅದರ ಹೆಸರಲ್ಲಿ ವಿಶೇಷ ಪೂಜೆ ಇರುತ್ತೆ. ತುಂಬ ಜನ ಗೋದಾನಕ್ಕೆ ಹೆಸರನ್ನು ಕೊಡ್ತಾ ಇದ್ದಾರೆ, ಹಣವನ್ನು ಕೂಡ ಪಾವತಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆ ಒಂದು ಗೋದಾನದಲ್ಲಿ ಪಾಲ್ಗೊಳ್ಬೋದು ಅಲ್ಲ ಮೇಡಮ್? ನೀವು ಏಕಾದಶಿ ಮಹತ್ವವನ್ನು ಹೇಳ್ಬಿಡ್ತೀರಾ ಅವರಿಗೆ? ಎಸ್. ಸೊ ಚಿಕ್ಕದಾಗಿ ಚೊಕ್ಕದಾಗಿ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಪತಂಜಲಿ ಶರ್ಮಾ ಅವರಿಗೆ ಧನ್ಯವಾದ. ನೋಡಿ ವೀಕ್ಷಕರೇ, ಪ್ರತಿ ಏಕಾದಶಿಗೆ ಅದರದ್ದೇ ಆದಂಥ ಒಂದೊಂದು ಕತೆ ಇರುತ್ತೆ, ಮತ್ತೆ ಅದರದ್ದೇ ಆದ ಹೆಸರಿದೆ, ಅದರದ ಹಿಂದಿನ ಒಂದು ಆಚರಣೆಯ ಮಹತ್ವ ಇದೆ. ಅಂದ್ರೆ ನಾವು ಯಾಕೆ ಆಚರಣೆ ಮಾಡಬೇಕು, ಅದರಿಂದ ಏನ್ ಲಾಭ ಸಿಗತ್ತೆ, ಯಾವುದಕ್ಕಾಗಿ. ಈಗ ನೀವು ನೋಡಿರ್ಬೋದು, ಮೊದಲೆಲ್ಲ ಕಾಮದ ಏಕಾದಶಿ ಅಂತ ಇತ್ತು, ಪುತ್ರದ ಏಕಾದಶಿ ಅಂತ ಇತ್ತು. ಅಂದ್ರೆ ಕಾಮದ ಏಕಾದಶಿಲಿ ನಮ್ಮೆಲ್ಲ ಕಾಮನೆಗಳ ಒಂದು ಈಡೇರಿಕೆಗೆ ನಾವು ಮಾಡ್ತಾ ಇರುವಂಥದ್ದು. ಹಾಗೆ ಪುತ್ರದ ಏಕಾದಶಿ, ಯಾರು ಪುತ್ರರನ್ನ ಬಯಸುವಂಥದ್ದು, ಅಂದ್ರೆ ಮಗು ಆಗದಿದ್ದವರು ಮಗುವಿಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ಕೊಂಡು ಮಾಡುವಂತಹ ವ್ರತ ಅದು. ಹೀಗೆ ಪ್ರತಿ ಏಕಾದಶಿಗೂ ಅದರದ್ದೇ ಆದಂತಹ ಒಂದು ಮುಖ್ಯವಾದಂತಹ ಕಾರಣ ಇರುತ್ತೆ. ಹಾಗೆ ಈ ಪಿತೃಪಕ್ಷದಲ್ಲಿ ಬರುವಂತಹ ಈ ಏಕಾದಶಿ ಏನಿದೆ, ಇದನ್ನ ಇಂದಿರಾ ಏಕಾದಶಿ ಅಂತ ಕರೀತಾರೆ. ಇಂದಿರಾ ಏಕಾದಶಿ ಅಂತ ಯಾಕೆ ಕರೀತಾರೆ, ಮತ್ತೆ ಇದರಿಂದ ಏನೇನ್ ಲಾಭ ಇದೆ? ಕ್ಷಮೆ ಇರಲಿ, ಸ್ವಲ್ಪ ಬಿಸಿನೀರನ್ನು ಕುಡ್ಕೊಂಡೆ. ಈಗ ಪುರಾಣ ಕಾಲದಲ್ಲಿ ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದರ ಮಹತ್ವವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಂದ್ರಸೇನ ಅನ್ನುವಂಥ ಒಬ್ಬ ರಾಜ ಇದ್ನಂತ. ತೀರಾ ಅಂದ್ರೆ ಒಂದು ಸಕ್ಸಸ್ಫುಲ್ ರಾಜ ಅಂತ ಹೇಳ್ಬೋದು. ಅವನ ಸಾಮ್ರಾಜ್ಯ ಎಲ್ಲ ಕಡೆಯಲ್ಲಿ ವಿಸ್ತಾರವಾಗಿತ್ತು. ತುಂಬಾ ಒಳ್ಳೆಯವನು, ಸಜ್ಜನ, ಭಗವನ್ ಭಕ್ತ. ಪ್ರತಿದಿನ ಪ್ರತಿ ಕ್ಷಣ ಅಂದ್ರೆ ಎಲ್ಲಾ ವೈಭೋಗಗಳು ಸುತ್ತಲೂ ಇದ್ರೂ ಕೂಡ ತಾನು ಸದಾಕಾಲ ನಾರಾಯಣ ಅಂತ, ಶ್ರೀಹರಿ, ವಿಠ್ಠಲ, ನಾರಾಯಣ ಅಂತ ದೇವರ ನಾಮಸ್ಮರಣೆಯಲ್ಲಿಯೇ ಇರುವಂತಹ ಒಬ್ಬ ಸಜ್ಜನನಾದ ರಾಜ ಅವನು, ಇಂದ್ರಸೇನ ಅಂತ. ಹಾಗೆ ಅವನ ಆಸ್ಥಾನದಲ್ಲಿ ಎಲ್ಲವೂ ಸುಭಿಕ್ಷವಾಗಿತ್ತು. ಅವನ ದೇಶದಲ್ಲಿ ಎಲ್ಲ ಜನರು ತುಂಬ ಖುಷಿಯಿಂದ ಇದ್ರು. ಎಲ್ಲರೂ ತುಂಬಾನೇ ಸಜ್ಜನತೆಯಿಂದ ಕೂಡಿದಂತಹ ಮತ್ತೆ ಎಲ್ಲ ಒಳ್ಳೆ ರೀತಿಯ ಆಚಾರ ವಿಚಾರಗಳನ್ನ ತುಂಬಿಕೊಂಡಂತಹ ನಾಡು ಅವನದಾಗಿತ್ತು. ಹೀಗಿದ್ದಾಗ ಒಂದು ದಿನ ಅವನ ನಾಡಿಗೆ ನಾರದ ಮುನಿಗಳು ಬರ್ತಾರಂತೆ. ನಾರದ ಮುನಿಗಳು ನೋಡಿ, ನಿಮ್ಗೆ ಗೊತ್ತಲ್ವಾ, ನೀವು ನಾರದ ಮುನಿಗಳ ಬಗ್ಗೆ ಈಗಾಗಲೇ ಕೇಳಿದ್ದೀರಾ. ಅವರು ಎಲ್ಲ ಜಾಗಕ್ಕೂ ಸುಮ್ಮನೆ ಹೋಗೋರಲ್ಲ. ಒಂದೇ ಏನಾದರೂ ವಿಷಯ ಮುಟ್ಟಿಸ್ಲಿಕ್ಕೆ, ಇಲ್ಲ ಏನಾದರೂ ಕಡ್ಡಿಗಿರ್ಲಿಕ್ಕೆ ಅಲ್ವಾ, ಏನಾದರೂ ಇಂತಹ ಕಾರಣಕ್ಕೆ ಅವರು ಹೋಗ್ತಾ ಇರೋದು ನಿಮ್ಗೆಲ್ಲ ಗೊತ್ತು. ಹಾಗೆ ಇಲ್ಲಿ ಇಂದ್ರಸೇನನ ಆಸ್ಥಾನಕ್ಕೆ ನಾರದ ಮುನಿಗಳು ಬಂದಾಗ ಇಂದ್ರಸೇನಿಗೆ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನಾರದರು ತುಂಬ ದೊಡ್ಡ ವಿದ್ವಾಂಸರು, ತುಂಬಾನೇ ಅತ್ಯಂತ ಶ್ರೇಷ್ಠವಾದ ಭಗವನ್ ಭಕ್ತರಲ್ಲಿ ಅವರು ಕೂಡ ಒಬ್ಬರು. ಸ್ವತಃ ಆ ನಾರಾಯಣನ ದೂತನೇ ಅವನು ಅನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗಾಗಿ
ನಾರದ ಮಹರ್ಷಿಗಳನ್ನ ನೋಡಿದಾಗ ಇಂದ್ರಸೇನ ಮಹಾರಾಜನಿಗೆ ತುಂಬ ಖುಷಿ ಆಗತ್ತೆ. ಅವರನ್ನು ಕರೆದು ಆದರಿಸಿ ಸತ್ಕರಿಸಿ ತುಂಬ ಸಂತಸನದಿಂದ ಕೃತಜ್ಞತೆಯೊಂದಿಗೆ, ನೀವಿವತ್ತು ನನ್ನ ಆಸ್ಥಾನಕ್ಕೆ ಬಂದಿದ್ದು ತುಂಬ ಖುಷಿ ಕೊಟ್ಟಿದೆ, ಹೇಳಿ ಯಾವ ಕಾರಣದಿಂದ ಬರಬೇಕಾಯಿತು, ನಮ್ಮಿಂದ ಏನಾಗಬೇಕಿತ್ತು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ಯಮಲೋಕಕ್ಕೆ ಹೋಗಿದ್ದೆ. ಯಮಲೋಕದಲ್ಲಿ ಎಲ್ಲ ತುಂಬ ಜನ ಅಲ್ಲಿ ಪುಣ್ಯ ಮಾಡಿದವರು ಬೇರೆ ಬೇರೆ ರೀತಿಯಲ್ಲಿ ಸುಖವಾಗಿದ್ದರು. ಅಲ್ಲಿ ಆ ಜನರ ಮಧ್ಯದಲ್ಲಿ ನಾನು ನಿನ್ನ ತಂದೆಯನ್ನು ನೋಡಿದೆ ಅಂತ ಹೇಳ್ತಾರೆ. ನೋಡಿ ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆ ಇದೆ. ಏನಂತಂದರೆ, ನಾವೇನು ಇಲ್ಲಿ ಪುಣ್ಯ ಪಾಪಗಳನ್ನು ಮಾಡಿರ್ತೀವಿ, ನಮ್ಮ ಕರ್ಮ ಫಲದ ಸಂಚಯ ಏನಿರುತ್ತೆ ಅದಕ್ಕನುಗುಣವಾಗಿ ನಾವು ಸತ್ತ ನಂತರದಲ್ಲಿ ಕೆಲವರು ಸ್ವರ್ಗಕ್ಕೆ, ಕೆಲವರು ನರಕಕ್ಕೆ ಹೋಗ್ತೀವಿ. ಪಾಪವನ್ನು ಮಾಡಿದವರು ನರಕಕ್ಕೆ ಹೋಗ್ತೀವಿ, ಪುಣ್ಯವನ್ನು ಮಾಡಿದವರು ಸ್ವರ್ಗ, ಅದು ಕೂಡ ಯಮನ ನಗರವೇ, ಯಮನ ನಗರಿಯಲ್ಲಿ ಇರ್ತೇವೆ. ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿನ, ಈಗ ಸ್ವಲ್ಪ ಪುಣ್ಯ ಮಾಡಿದವರು ಯಮಲೋಕಕ್ಕೆ ಅಥವಾ ಸ್ವರ್ಗಕ್ಕೆ ಹೋಗ್ತೀವಿ. ಅದಕ್ಕೂ ಹೆಚ್ಚಿನ ಪುಣ್ಯ ಮಾಡಿದವರು ಇಂದ್ರಲೋಕಕ್ಕೆ ಹೋಗ್ತೇವೆ. ಅದಕ್ಕಿಂತ ಹೆಚ್ಚಿನ ಪುಣ್ಯ ಸಂಚಯನವನ್ನು ಮಾಡಿದವರು ಬ್ರಹ್ಮಲೋಕಕ್ಕೆ ಹೋಗ್ತೀವಿ ಅಂತ. ಹಾಗೆ ಸೊ ಅಲ್ಲಿ ಉತ್ತಮ, ಮಧ್ಯಮ, ಕನಿಷ್ಠ ಅಂತ ಬಂದಾಗ ಯಮಲೋಕದಲ್ಲಿರುವಂತಹ ಪುಣ್ಯ ಮಾಡಿದ ಜನರು ಪುಣ್ಯ ಮಾಡಿದವರೇ, ಆದರೆ ಸ್ವಲ್ಪ ಕನಿಷ್ಠ ಕೆಟಗರಿಯಲ್ಲಿ ಸೇರ್ತಾರೆ ಅಂತ. ಇಂದ್ರಸೇನನ ತಂದೆ ತುಂಬ ಒಳ್ಳೆಯ ರಾಜ ಆಗಿದ್ದ, ತುಂಬಾ ದಾನ ಧರ್ಮ ಯಜ್ಞ ಯಾಗಾದಿಗಳನ್ನ ಹಮ್ಮಿಕೊಂಡಿದ್ದ, ತುಂಬಾ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಎಲ್ಲ ರೀತಿಯ ರಾಜ್ಯಭಾರವನ್ನು ನಡೆಸಿದ್ದ. ಆದರೂ ಅವನು ಯಮಲೋಕದಲ್ಲಿದ್ದಾನೆ ಅನ್ನೋದನ್ನು ಕೇಳಿದಾಗ ಇಂದ್ರಸೇನನಿಗೂ ಆಶ್ಚರ್ಯ ಆಯಿತು. ಹೌದಾ ಅಂತ. ಆಮೇಲೆ ನಾರದರು ಹೇಳ್ತಾರಂತೆ, ನಿನ್ನ ತಂದೆಯನ್ನು ನೋಡಿದೆ, ಹಾಗೆ ಮಾತಾಡಿಸಿದೆ. ಆಗ ನಿನ್ನ ತಂದೆಯವರು ಬಂದು ಹೇಳಿದರು, ನಾರದರೆ ನೀವು ಹೇಗೂ ಭೂಮಿ ಕಡೆ ಹೋಗ್ತಾ ಇರ್ತೀರಾ, ಹೋದಾಗ ಇದೊಂದು ಕೆಲಸವನ್ನು ಮಾಡಿಕೊಡಿ, ನನ್ನ ಮಗನ ಹತ್ರ ಹೋಗಿ. ನನ್ನ ಮಗ ತುಂಬ ಕರ್ತವ್ಯನಿಷ್ಠ, ತುಂಬ ದೊಡ್ಡ ಭಗವಂತನ ಭಕ್ತ, ತುಂಬ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ಸತ್ಯಪರತೆಯಿಂದ ರಾಜ್ಯವನ್ನು ಆಳ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ನಾನು ಮಾಡಿದ ತಪ್ಪನ್ನು ಅವನಿಗೆ ಮಾಡಬೇಡ ಅಂತ ಹೇಳಿ ಅಂತ. ಅರೆ, ನೀನು ಮಾಡಿದ ತಪ್ಪ? ನೀನು ತಪ್ಪು ಏನು ಮಾಡಿದ್ದೀಯಾ? ಯಾವ ತಪ್ಪಾಗಿದೆ ನಿನ್ನಿಂದ? ಆಗ ಅವ್ರು ಹೇಳ್ತಾರಂತೆ, ನಾನು ತುಂಬ ದಾನ ಧರ್ಮ ಯಜ್ಞ ಯಾಗಾದಿಗಳನ್ನು ಮಾಡಿದೆ, ಆದರೆ ನನ್ನಿಂದ ಕೊರತೆ ಆದದ್ದು ಕೆಲವೊಂದಿಷ್ಟು ವ್ರತ ಆಚರಣೆ ಮಾಡಲೇ ಆಗಲಿಲ್ಲ. ಯಾವುದೇ ರೀತಿಯ ವ್ರತಗಳ ಆಚರಣೆ ನನ್ನಿಂದ ಆಗಲಿಲ್ಲ. ಹಾಗಾಗಿ ನಾನು ಇಷ್ಟು ಪುಣ್ಯ ಮಾಡಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ರು ಕೂಡ ಈ ಏನು ವ್ರತದ ಆಚರಣೆ ನಾನು ಮಾಡಿಲ್ಲದೆ ಇರೋ ಕಾರಣದಿಂದಾಗಿ ನಾನಿವತ್ತು ಯಮಲೋಕದಲ್ಲಿದ್ದೇನೆ. ಯಾರ್ಯಾರು ಈ ಒಂದು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತಾರೆ ಅವರಲ್ಲಿ ಪುಣ್ಯದ ಸಂಚಯ ಇನ್ನಷ್ಟು ಹೆಚ್ಚಾಗತ್ತೆ. ಅವರು ಇಂದ್ರಲೋಕವನ್ನು, ಬ್ರಹ್ಮಲೋಕವನ್ನು ಪ್ರಾಪ್ತಿ ಪಡ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡಿತಾರೆ. ಹಾಗಾಗಿ ದಯವಿಟ್ಟು ನನ್ನ ಮಗನ ಹತ್ರ ಈ ಒಂದು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಲಿಕ್ಕೆ ಹೇಳಿ ಅಂತ ಸಂದೇಶವನ್ನು ಕೊಡ್ತಾರೆ. ಕಿಶೋರ್ ಸುಬ್ರಹ್ಮಣ್ಯ ಅವ್ರು ಕೇಳ್ತಿದ್ದಾರೆ, ಹಾಯ್ ಮ್ಯಾಮ್, ಊಟ ಆಯ್ತಾ ಅಂತ. ಇಲ್ಲ ಸರ್, ಇವತ್ತು ಊಟ ಇಲ್ಲ, ಯಾಕಂದರೆ ಇವತ್ತು ದಶಮಿ. ಈಗ ಉಳಿದ ವೀಕ್ಷಕರಿಗೂ ಹೇಳ್ತೀನಿ, ಈ ಒಂದು ಏಕಾದಶಿ ಆಚರಣೆ ಮಾಡೋದು ಹೇಗೆ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಆಚರಣೆಯನ್ನು ಮಾಡ್ಬೋದು. ಅದರಲ್ಲೂ ಈ ಪಿತೃಪಕ್ಷದ ವಿಶೇಷ ಅಂತಂದರೆ, ಪಿತೃಪಕ್ಷದ ಈ ದಶಮಿಯ ದಿನ ನಮ್ಮೆಲ್ಲ ಪೂರ್ವಜರಿಗೋಸ್ಕರ ಶ್ರಾದ್ದ ಕರ್ಮವನ್ನು ಮಾಡುವ ಒಂದು ಆಚರಣೆ ಇರುತ್ತೆ. ಶ್ರಾದ್ದವನ್ನು ಕೊಡಲಿಕ್ಕೆ ಆಗದೇ ಇದ್ದವರು, ಯಾರಿಗೆ ಅದು ಸಾಧ್ಯ ಇಲ್ಲವೋ ಅಂಥವ್ರು ಏನು ಮಾಡ್ಬೋದು ಅಂತಂದರೆ, ನೀವು ನಿಮ್ಮ ಪಿತೃರ ಹೆಸರಲ್ಲಿ ಒಂದು ತಿಲ ತರ್ಪಣ ಅಂತ ಏನು ಹೇಳ್ತೀವಿ, ಎಳ್ಳಿನ ತರ್ಪಣವನ್ನು ಕೊಡುವಂಥದ್ದು, ಅಷ್ಟನ್ನಾದರೂ ಮಾಡ್ಬೋದು. ಅಷ್ಟನ್ನು ಮಾಡಿ ಪಿತೃರ ಹೆಸರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಧ್ಯಾಹ್ನ ಒಂದು ಸಮಯದ ಊಟ. ಇವತ್ತು ಈಗ ರಾತ್ರಿ ಮತ್ತೆ ಊಟ ಇಲ್ಲ, ಇಲ್ಲಿಂದ ಏಕಾದಶಿಯ ವ್ರತಾಚರಣೆ ಶುರು. ಮಧ್ಯಾಹ್ನ ಒಂದು ಸಮಯ ಎಲ್ಲ ನಮ್ಮ ಪಿತೃರನ್ನು, ಪೂರ್ವಜರನ್ನು ನೆಂದುಕೊಂಡು ಅವರೆಲ್ಲರ ಸದ್ಗತಿಗೋಸ್ಕರ, ಯಾರ್ಯಾರು ಬೇರೆ ಬೇರೆ ಲೋಕದಲ್ಲಿ ಮಧ್ಯೆ ಮಧ್ಯೆ ಸಿಕ್ಕಾಕೊಂಡಿದ್ದಾರೋ, ಯಾರ್ಯಾರು ಆ ಒಂದು ಬಂಧನದಲ್ಲಿ ಸಿಕ್ಕಿಕೊಂಡಿದ್ದಾರೋ ಅವರೆಲ್ಲರ ಸದ್ಗತಿಗಾಗಿ, ಮುಕ್ತಿಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ವ್ರತಾಚರಣೆಯನ್ನು ಮಾಡುವಂಥದ್ದು. ಮಧ್ಯಾಹ್ನ ಶ್ರಾದ್ದ ಕರ್ಮವನ್ನು ಮಾಡಿ ಊಟ ಮಾಡುವಂಥದ್ದು. ಆಗದಿದ್ದವರು ತಿಲದ ತರ್ಪಣವನ್ನು ಕೊಡೋದು. ಅದನ್ನು ಮಾಡಲಿಕ್ಕಾಗದೇ ಇದ್ದವರು ನಿಮ್ಮ ಹತ್ತಿರದ ಯಾರೇ ಒಬ್ಬ ಬ್ರಾಹ್ಮಣ ಇದ್ದರೆ ಆ ಬ್ರಾಹ್ಮಣನಿಗೆ ಒಂದು ಊಟವನ್ನು ಹಾಕಿಸಿ ನೀವು ಊಟ ಮಾಡ್ಬೋದು. ಅದೂ ಕೂಡ ಆಗದಿದ್ದಾಗ ನೀವೇನು ಮಾಡ್ಬೋದು, ಯಾವುದಾದ್ರೂ ಒಂದು ಹಸುವಿಗೆ
ಒಂದು ಹುಲ್ಲನ್ನು ನೀಡ್ಬೋದು. ಸೊ ಈ ಒಂದು ಪಿತೃಪಕ್ಷದ ಈ ದಶಮಿಯ ದಿನ ಏನಿದೆ ಅಲ್ಲ, ನಿಮ್ಮ ಪೂರ್ವಜರಿಗಾಗಿ, ನಿಮ್ಮ ಪಿತೃಗಳಿಗಾಗಿ ನೀವು ಶ್ರಾದ್ದವನ್ನು ಅಥವಾ ತಿಲದ ತರ್ಪಣವನ್ನು ಅಥವಾ ಒಂದು ಬ್ರಾಹ್ಮಣ ಭೋಜನವನ್ನು, ಅದೇನೂ ಆಗದಿದ್ದವರು ಒಂದು ಹಸುವಿನ ಒಂದು ಹೊತ್ತಿನ ಮೇವು 100 ರೂಪಾಯಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ಮಾಡೋದ್ರಿಂದ ನಮ್ಮ ಪೂರ್ವಜರಿಗೆ ಸದ್ಗತಿಯನ್ನು ತರಿಸಿಕೊಡುವಲ್ಲಿ, ಪೂರ್ವಜರಿಗೆ ನಮ್ಮ ಕಡೆಯಿಂದ ಒಂದು ಸಮರ್ಪಣೆಯನ್ನು ಮಾಡುವಲ್ಲಿ ಸಹಕಾರ ಆಗತ್ತೆ. ಎಷ್ಟೋ ಸತಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಯಾಕೆ, ಏನು, ಹೇಗೆ ನಮಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಏನು ತೊಂದರೆ ಬರ್ತದೆ ಅಂತ. ಆಗ ಕೆಲವರು ಹೇಳ್ತಾರೆ, ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಪೂರ್ವಜರ ಏನೋ ಪ್ರೇತ ಬಾಧೆ ಇದೆ, ಮತ್ತೊಂದಿದೆ, ಇನ್ನೊಂದಿದೆ, ಏನೇನೋ ಕೆಲವೊಂದು ಸತಿ ಅದನ್ನು ನೀವು ಕೇಳಿರ್ಬೋದು. ನಿಮ್ಮ ಅಂದರೆ ಒಂದಾದ್ಮೇಲೆ ಒಂದು ಕಷ್ಟಗಳು ಅಂತ ಬರ್ತಾ ಇದ್ದಾಗ ನೀವು ಗೊತ್ತಿದ್ದವರಲ್ಲಿ ಕೇಳಿದಾಗ ಇಂತಹ ಒಂದೆರಡು ಅಭಿಪ್ರಾಯಗಳನ್ನ ಹೇಳಿರ್ತಾರೆ. ಆ ಎಲ್ಲ ರೀತಿಯ ತೊಂದರೆಗಳು, ಆ ಎಲ್ಲ ರೀತಿಯ ಏನು ಕಂಟಕಗಳು, ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಾಗ್ತಾ ಇದೆಯೋ ಅದೆಲ್ಲವೂ ಕೂಡ ಈ ಒಂದು ಪಿತೃಪಕ್ಷದಲ್ಲಿ, ಅದರಲ್ಲೂ ಸ್ಪೆಸಿಫಿಕಲಿ ದಶಮಿಯ ದಿನ, ಇವತ್ತಿನ ದಿನ ಏನಿದೆ ಅಲ್ಲ, ಇವತ್ತಿನ ದಿನ ನಿಮ್ಮ ಪೂರ್ವಜರ ಹೆಸರಲ್ಲಿ ಶ್ರಾದ್ದವನ್ನು ಮಾಡಿ ಅವರಿಗೆ ತರ್ಪಣ ಕೊಡುವಂಥದ್ದು. ಅದಾಗದೇ ಇದ್ದವರು ಬ್ರಾಹ್ಮಣ ಭೋಜನ, ಅದು ಆಗದಿದ್ದವರು ಗೋವಿಗೆ ಆಹಾರವನ್ನು ಕೊಡೋದ್ರಲ್ಲಿ ನಾವು ನಮ್ಮ ಪಿತೃರಿಗೆ, ನಮ್ಮ ಪೂರ್ವಜರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ಬೋದು. ಅವರ ಸದ್ಗತಿಗಾಗಿ ನಾವು ಸಹಾಯವನ್ನು ಮಾಡ್ಬೋದು. ಯಾಕಂದರೆ ನೋಡಿ, ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಈ ಭೂಮಿ ಮೇಲೆ ಎಷ್ಟು ದಿನ ಇದ್ದೀರಾ ಅಷ್ಟು ದಿನ ನೀವು ಒಳ್ಳೆಯ ಪಾಪ ಪುಣ್ಯ ಎಲ್ಲ ಲೆಕ್ಕಾಚಾರವನ್ನು ಇನ್ನೂ ಕ್ಲಿಯರ್ ಮಾಡ್ಕೋಬೋದು. ಬಟ್ ಒಮ್ಮೆ ಈ ದೇಹವನ್ನು ಬಿಟ್ಟು ಹೋದ್ಮೇಲೆ ಪಾಪ ಪುಣ್ಯದ ಲೆಕ್ಕಾಚಾರ ಆಗ ಚುಕ್ತ ಮಾಡ್ಲಿಕ್ಕಾಗಲ್ಲ. ಈಗಲಾದರೂ ನೋಡಿ, ಈಗಾಗಲೇ ಮೇಲೆ ಹೋದಂಥ ಪಿತೃರಿಗೆ ಕೂಡ ಅವರ ಸದ್ಗತಿಗಾಗಿ ನಾವ್ಯಾಕೆ ವ್ರತವನ್ನು ಮಾಡಬೇಕು? ಯಾಕೆಂತಂದರೆ ಈ ದೇಹ ಇದ್ದೇ ಅಲ್ಲ, ಈ ದೇಹ ಇರೋದು ನಮಗೆ ಅದೊಂದು ವರದಾನ. ಈ ದೇಹದಲ್ಲಿ ಆತ್ಮ ಎಲ್ಲಿಯ ತನ ಇರುತ್ತೋ ಅಲ್ಲಿಯ ತನ ಪುಣ್ಯ ಸಂಚಯಕ್ಕೆ ಅವಕಾಶ ಇದೆ. ಅಲ್ಲಿಯ ತನ ನೀವು ನಿಮ್ಮ ಕರ್ಮವನ್ನು ಆದಷ್ಟು ಒಳ್ಳೆಯ ರೀತಿಯ ಕರ್ಮಗಳನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳುವಂಥ ಒಂದು ಅವಕಾಶ ನಮಗೆ ಇರುತ್ತೆ. ಹಾಗಾಗಿಯೇ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಸರ್ವಂ ಅನ್ಯಂ ಪರಿತ್ಯಜ್ಯ ಶರೀರಂ ಅನುಪಾಲಯೇತ್ ಅಂತ ಹೇಳ್ತಾನೆ. ಬೇರೆ ಎಲ್ಲದನ್ನು ತ್ಯಜಿಸಿ ಮೊದಲು ಶರೀರವನ್ನು ಪಾಲನೆ ಮಾಡು ಅಂತ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ. ಯಾಕೆ ಹಾಗಿದ್ರೆ ಈ ಒಂದು ದೇಹಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಯಾಕೆ? ದೇಹಕ್ಕೆ ಇಂಪಾರ್ಟೆನ್ಸ್ ಕೊಟ್ಟೋದು ಯಾಕೆ ಅಂತಂದರೆ, ನಿಮ್ಮ ಜೀವನದಲ್ಲಿ ಧರ್ಮ ಸಾಧನೆ, ಅರ್ಥ ಸಾಧನೆ, ಕಾಮ ಸಾಧನೆ, ಕೊನೆಯಲ್ಲಿ ಮೋಕ್ಷ ಸಾಧನೆಗೂ ಕೂಡ ದೇಹವೇ ಬೇಕು. ಯಾರು ಪುಣ್ಯ ಸಂಚಯವನ್ನ ಮಾಡ್ಕೊಳ್ಳದೆ ದೇಹತ್ಯಾಗ ಮಾಡಿಬಿಡ್ತಾರೆ, ದೇಹತ್ಯಾಗ ಆದ್ಮೇಲೆ ಪುಣ್ಯ ಸಂಚಯ ಮಾಡಿ ಮೋಕ್ಷ ಪಡೆಯೋಕ್ಕೆ ಸಾಧ್ಯ ಇಲ್ಲ. ನಿಮಗೇನಾದ್ರೂ ಮೋಕ್ಷ ಬೇಕು ಅಂತಿದ್ದಲ್ಲಿ ಈ ದೇಹ ಎಲ್ಲಿಯ ತನಕ ನಿಮ್ಮ ಜೊತೆ ಇದೆ ಅಲ್ಲಿಯ ತನಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಮ್ಮಿಂದ ಆದಷ್ಟು ರೀತಿಯಲ್ಲಿ ಒಳ್ಳೆಯ ಜೀವನವನ್ನು ನಾವು ನಡೆಸ್ಕೊಂಡು ಹೋಗಬೇಕು. ಆಗ ನಮಗೆ ಮೋಕ್ಷ ಸಾಧನೆ. ಈ ದೇಹವೇ ಇಲ್ಲ ಅಂದರೆ ಮೋಕ್ಷವೂ ಇಲ್ಲ. ದೇಹ ಇದ್ದಾಗಲೇ ನಾವು ನಮ್ಮ ಪುಣ್ಯ ಸಂಚಯವನ್ನು ಮಾಡಿಕೊಂಡು ನಮ್ಮ ಈ ಒಂದು ಆತ್ಮಕ್ಕೆ ಮೋಕ್ಷ ಅಥವಾ ಸದ್ಗತಿ ಸಿಗುವಷ್ಟು ಕ್ವಾಲಿಫಿಕೇಶನ್, ಆ ಕ್ವಾಲಿಫೈ ಅದು ಆಗಬೇಕು, ಆ ಅರ್ಹತೆಯನ್ನು ಅದು ಪಡ್ಕೊಳ್ಬೇಕಂತಂದರೆ ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಹಾಗಾಗಿ ಸರ್ವಮನ್ಯಂ ಪರಿತ್ಯಜ್ಯ ಶರೀರಂ ಅನುಪಾಲಯೇತ್ ಅಂತ ಹೇಳಿರೋವಂಥದ್ದು. ಹೀಗೆ ಈ ಒಂದು ದಿವಸ ಏನಿದೆ, ನಿಮ್ಮ ಕೈಯಲ್ಲಾದಷ್ಟು ನಿಮ್ಮ ಹಿರಿಯರೆಲ್ಲರನ್ನು ಒಮ್ಮೆ ನೆನ್ಪಿಟ್ಕೊಳ್ಳಿ. ನಾವೇನೇನು ಇವತ್ತಿದ್ದೀವಲ್ಲ, ನಮಗೆ ಕೇವಲ ಪಿತ್ರಾರ್ಜಿತ ಆಸ್ತಿ, ಪಿತ್ರಾರ್ಜಿತ ಆಭರಣಗಳು, ಪಿತ್ರಾರ್ಜಿತವಾಗಿ ಬಂದಂತಹ ಏನು ದೌಲತ್ತು, ಅದ್ರ ಮೇಲಷ್ಟೇ ಕಣ್ಣು ಅಲ್ವಾ? ಆದರೆ ಆ ಪಿತ್ರಾರ್ಜಿತವಾಗಿ ಬಂದಂತಹ ಪಾಪ ಪುಣ್ಯಗಳಿಗೂ ನೀವು ಪಾಲುದಾರರು. ನೆನಪಲ್ಲಿಟ್ಕೊಳ್ಳಿ, ಎಷ್ಟೊಂದು ಜೆನೆಟಿಕಲ್ ಡಿಸಾರ್ಡರ್ಸ್ಗಳು ಇನ್ಹೆರಿಟ್ ಆಗ್ತಾ ಇರುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ. ಕನಿಷ್ಠ 4 ಜನರೇಷನ್ ಕಾರಣ. ನಮ್ಮ ಈ ಒಂದು ಈಗ ನಾಳೆ ನಿಮಗೊಂದು ಮಗು ಆಗ್ತಾ ಇದೆ ಅಂತಂದ್ರೆ ಆ ಮಗುವಿನ ಆರೋಗ್ಯ ಕೇವಲ ನೀವು ಯಾವ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಗೈನಿಕ್ ಡಾಕ್ಟರ್ ಹತ್ರ ತೋರಿಸ್ತಿದ್ದೀರಾ ಅನ್ನೋದ್ರ ಮೇಲಷ್ಟೇ ನಿರ್ಧಾರ ಆಗಲ್ಲ. ಆ ಮಗುವಿನ ಜೆನೆಟಿಕಲ್ ಪ್ರೀಡಿಸ್ಪೋಸಿಷನ್ ಅಂತ ಅನ್ನೋದೇನಿದೆ, ನೀವಿಬ್ಬರು ತಂದೆ ತಾಯಿಯರು ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ, ಮತ್ತೆ ನಿಮ್ಮಿಬ್ಬರು ತಂದೆ ತಾಯಿಯರು ಮತ್ತೆ 4 ಜನ ಆಯ್ತಲ್ಲಿ, ಆ ನಿಮ್ಮ ಗರ್ಭದಲ್ಲಿರುವಂಥ ಮಗು
ಅದರ ಆರೋಗ್ಯ ನಿಮ್ಮಿಬ್ಬರಿಂದ, ನಿಮ್ಮಿಬ್ಬರ ತಂದೆ ತಾಯಿಯರಿಂದ, ಅವರಿಬ್ಬರ ತಂದೆ ತಾಯಿಯರಿಂದ, ಹೀಗೆ ಕನಿಷ್ಠ 4 ತಲೆಮಾರಿನ ಒಂದು ಜೆನೆಟಿಕಲ್ ಪ್ರಿಡಿಸ್ಪೋಸಿಷನ್ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಹೀಗೆಯೇ ಪಾಪ ಪುಣ್ಯಗಳ ಒಂದು ಆಸ್ತಿ ಲೆಕ್ಕಾಚಾರವು ಹಾಗೆ. ಹೇಗೆ ಒಂದ್ಸತಿ ನೀವು ಎಲ್ಲ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಅಂತಂದ್ರೆ ಒಂದೊಂದು ಇಂಚಿಗೆ ಜಗಳ ಆಡ್ತೀರ ಅಲ್ವಾ? ಬೇಲಿ ಅಯ್ಯೋ ಇಲ್ಲಿ ಹಾಕ್ಬಿಟ್ಟೆ, ಬೇಲಿ ಅಲ್ಲಿ ಹಾಕ್ಬಿಟ್ಟೆ, ಇದು ಒಂದು ಮುಷ್ಟಿ ನನ್ನ ಜಾಗ, ಇದೊಂದು ಹೆಜ್ಜೆ ನಿನ್ನ ಜಾಗ ಅಂತ. ಆದರೆ ಇದೇ ಒಂದು ನನ್ನತನ ಅಥವಾ ನನ್ನ ಕುಟುಂಬ, ನನ್ನ ಪಿತೃರು, ನನ್ನ ಪೂರ್ವಜರು ಅನ್ನೋ ಭಾವ ಅವರಿಗೆ ಸದ್ಗತಿಯನ್ನು ಕೋರುವಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಇಡೀ ಮನೆತನದಲ್ಲಿ ಯಾರ್ಯಾರು ಅಪಮೃತ್ಯುವನ್ನು ಹೊಂದಿದಾರೋ, ಯಾರ್ಯಾರು ಸದ್ಗತಿಯನ್ನು ಪಡೆಯೋಕ್ಕಾಗದೆ ಕಷ್ಟದಲ್ಲಿದ್ದಾರೋ, ತ್ರಿಶಂಕು ಸ್ವರ್ಗದಲ್ಲಿದ್ದಾರೋ, ನರಕದಲ್ಲಿದ್ದಾರೋ, ಅವರೆಲ್ಲರಿಗೆ ಸದ್ಗತಿಯನ್ನ ನೀಡು, ಅವರೆಲ್ಲರಿಗೆ ಒಳ್ಳೆಯದನ್ನ ಮಾಡುವಂತ ಅವ್ರ ಹೆಸರಲ್ಲಿ ನೀವು ಒಂದು ಗೋವಿಗೆ ಹುಲ್ಲನ್ನು ಕೊಡಿ ಸಾಕು. ಈ ಹುಲ್ಲನ್ನು ಕೊಡುವಷ್ಟು ಎಷ್ಟು? ಒಂದು ಗೋವಿಗೆ ಒಂದು ದಿನಕ್ಕೆ 100 ರೂಪಾಯಿ, ಆಯ್ತಾ? ಭಗವಂತ ಅಷ್ಟು ನಿಮ್ಗೆ ಕೊಟ್ಟಿಲ್ಲ, ನೀವು ತುಂಬಾ ಕಷ್ಟದಲ್ಲಿದ್ದೀರಾ, ಇಲ್ಲ ಮೇಡಮ್ ನಾನು ಒಂದು ಹೊತ್ತು ಒಂದು ಹುಲ್ಲನ್ನು ಕೊಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ, ತುಂಬಾ ಕಷ್ಟದಲ್ಲಿದ್ದೀರಾ, ಏನು ಸಮಸ್ಯೆ ಇಲ್ಲ, ಏನು ಭಗವಂತ ನೀವು ಕೊಡೋ 100 ರೂಪಾಯಿಂದ ನಿಮ್ಮನ್ನ ಅಳಿಯಲ್ಲ. ಆದ್ರೆ ಅಟ್ಲೀಸ್ಟ್ ಇವತ್ತಿನ ದಿನ ನೀವೆಲ್ಲರೂ ನಿಮ್ಮ ಪೂರ್ವಜರನ್ನ ನೆನಪು ಮಾಡ್ಕೊಳ್ಬೇಕು. ಆ ಪೂರ್ವಜರ ಸದ್ಗತಿಯಾಗಿ ಸಂಪೂರ್ಣವಾದಂತಹ ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡಿ, ನಿಮ್ಮೆರಡು ಕೈ ಖಾಲಿ ಇದ್ರೂ ಪರವಾಗಿಲ್ಲ, ಆ 2 ಕೈಯನ್ನ ಮುಗಿದು ನಿಮ್ಮೆಲ್ಲ ಪೂರ್ವಜರ ಸದ್ಗತಿಗಾಗಿ ಪ್ರಾರ್ಥನೆಯನ್ನ ಮಾಡಿ. ಖಂಡಿತವಾಗಿ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಸಿಗತ್ತೆ. ಅವರು ಸಂತುಷ್ಟರಾಗೇ ಆಗ್ತಾರೆ. ಯಾಕಂದ್ರೆ ಪೂರ್ವಜರು ಸಂತುಷ್ಟರಾಗೋದು ನೀವೆಷ್ಟು ಹಣ ಅವರಿಗೆ ಕೊಡ್ತೀರ ಅನ್ನೋದ್ರಲ್ಲ. ಓ ನಾನು ನನ್ನ ಪೂರ್ವಜರ ಹೆಸರಲ್ಲಿ 5 ಕೋಟಿ ಡೊನೇಟ್ ಮಾಡಿದೆ, ಏನೋ ಹಿರಿತನ. ನೀವು ಕೊಡುವಂತಹ ಮೌಲ್ಯದಿಂದ ನಿಮ್ಮ ಹಿರಿಯರು ಸಂತುಷ್ಟಿಯನ್ನು ಪಡ್ಕೊಳ್ಳೋದಲ್ಲ, ನೀವು ಕೊಡುವಂತಹ ಗೌರವ ಹಾಗೂ ನಿಮ್ಮೊಳಗಿರುವಂತಹ ಉದ್ದೇಶ, ನೀವು ಬದುಕ್ತಾ ಇರುವಂತಹ ರೀತಿ, ನೀವು ಹೇಗೆ ಬದುಕ್ತಿದ್ದೀರಾ, ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಸತ್ಯವಂತಿಕೆಯಿಂದ, ಪ್ರಾಮಾಣಿಕತೆಯಿಂದ, ಕರ್ತವ್ಯ ನಿಷ್ಠೆಯಿಂದ, ಹಾಗೇನೆ ನಿಮ್ಮೆಲ್ಲ ಪೂರ್ವಜರ ಮೇಲೆ ಎಷ್ಟು ಕೃತಜ್ಞತಾ ಭಾವನೆಯನ್ನು ನೀವು ಇಟ್ಕೊಂಡಿದ್ದೀರಾ ಅನ್ನೋದು ಹೆಚ್ಚು ಮೌಲ್ಯವನ್ನ ಪಡೆಯುತ್ತೆ. ನೀವು ನೀಡುವಂತಹ ಹಣ ಏನಿದೆ, ಇದು ನಿಮ್ಮ ಕಾರ್ಮಿಕ ಕ್ಷಯಕ್ಕೆ ಕಾರಣ ಆದ್ರೆ, ನಿಮ್ಮ ಮನಸ್ಸಿನಲ್ಲಿ ಈ ಭಾವನೆ ಏನಿದೆ ಅದು ನಿಮ್ಮ ಆಧ್ಯಾತ್ಮಿಕವಾದ ಉನ್ನತಿಗೆ ಕಾರಣ ಆಗತ್ತೆ. ಹಾಗಾಗಿ ನಾವೇನೇ ಇವತ್ತಿದ್ರು ಈ ನಮ್ಮ ಕಣ್ಣು, ಮೂಗು, ನಾಲಿಗೆ, ನಮ್ಮ ಇಡೀ ದೇಹದ ಒಂದೊಂದು ಅಂಗಾಂಗ ಕೂಡ ನಮ್ಮ ಪೂರ್ವಜರು ಕೊಟ್ಟಂತಹ ಒಂದು ಭಿಕ್ಷೆ. ನಮ್ಮೆಲ್ಲ ಪೂರ್ವಜರ ಒಂದು ಅನುಗ್ರಹದಿಂದ ನಾವು ಈ ದೇಹವನ್ನು ಪಡ್ಕೊಂಡಿದ್ದೀವಿ. ಒಂದು ಕುಟುಂಬದಲ್ಲಿ ನಾವು ಜನ್ಮ ತಾಳ್ಬೇಕು ಅಂದಾಗ ನಮ್ಮ ಪೂರ್ವಜರ ಅನುಮತಿ ಇಲ್ಲದೆ, ಅವರ ಅನುಗ್ರಹ ಇಲ್ಲದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ನಾವು ನಮ್ಮ ಎಲ್ಲ ಪೂರ್ವಜರನ್ನ ಇವತ್ತಿನ ದಿನ ನೆನ್ಕೊಳ್ಬೇಕು. ತುಂಬಾನೇ ಅದ್ಭುತವಾದಂಥ ದಿನ. ಹಾಗೆ ಇಲ್ಲಿ ನಾರದ ಕೂಡ ಹೇಳ್ತಾರೆ ಇಂದ್ರಸೇನ ಮಹಾರಾಜನಿಗೆ, ನಿನ್ನ ತಂದೆ ನಿಂಗೆ ಈ ಕಿವಿ ಮಾತು ಹೇಳಿದ ಅಪ್ಪ, ನೀನು ವ್ರತಗಳನ್ನು ಆಚರಣೆ ಮಾಡಬೇಕಂತೆ, ವ್ರತಾಚರಣೆಯನ್ನ ಮಾಡಿ ಪಿತೃರಿಗೆ ಸದ್ಗತಿಯನ್ನ ಕೊಡಲಿಕ್ಕೆ ಸಹಾಯ ಮಾಡು ಅಂತ ಹೇಳಿದ್ದಾರೆ ಅಂತ. ಇಂದ್ರಸೇನ ಶಿರಸಾವಹಿಸಿ ಪಾಲನೆಯನ್ನ ಮಾಡ್ತಾನೆ. ಅವತ್ತಿನ ದಿನ ಶ್ರಾದ್ದ ಕರ್ಮವನ್ನ ಮಾಡಿ ಎಲ್ಲ ಪಿತೃರಿಗೆ, ಪೂರ್ವಜರಿಗೆ ಸದ್ಗತಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಬ್ರಾಹ್ಮಣ ಭೋಜನವನ್ನ ಮಾಡ್ತಾನೆ, ಗೋದಾನವನ್ನ, ಗೋವಿಗಾಗಿ ಆಹಾರವನ್ನ ನೀಡ್ತಾನೆ. ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಕೇವಲ ಮಧ್ಯಾಹ್ನದ ಒಂದು ಹೊತ್ತಿನ ಊಟವನ್ನು ತೆಗೆದುಕೊಂಡು ಸಂಜೆ ಲಘು ಆಹಾರ, ದಶಮಿಯ ದಿವಸ. ಆಮೇಲೆ ಏಕಾದಶಿಯ ದಿವಸ ಪಿತೃಗಳಿಗೆ ಏನು ಕೊಡುವಂಥದ್ದಿರಲ್ಲ, ಪೂರ್ತಿಯಾಗಿ ನಿರ್ಜಲವಾದಂಥ ಉಪವಾಸ. ಈಗಾದರೂ ಅಷ್ಟೇ, ನಾನು ಮಧ್ಯಾಹ್ನ ಊಟವನ್ನು ಮಾಡಿದ್ದೀನಿ, ಈಗ ನಾನು ರಾತ್ರಿ ಏನೂ ತಗೊಳ್ಳಲ್ಲ. ಇವತ್ತಿದೇನು ಈಗ ಬಿಸಿ ನೀರು ನೋಡ್ತಾ ಇದ್ದೀರಾ, ಅದೇ ಇವತ್ತಿನ ರಾತ್ರಿಯ ನನ್ನ ಊಟ. ಈ ಒಂದು ಬೆಚ್ಚಗಿನ ನೀರನ್ನು ಈಗ ಕುಡಿದು ಭಗವಂತನ ನಾಮಸ್ಮರಣೆ, ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ನಾಮಸ್ಮರಣೆ, ಭಗವಂತನ ನಾಮ ಕೀರ್ತನೆಗಳನ್ನ ಮಾಡುವಂಥದ್ದು, ಭಗವಂತನ ಮಹತ್ವವನ್ನು ಹೇಳುವಂಥದ್ದು, ಭಗವಂತನ ನಾಮಸ್ಮರಣೆಯನ್ನು ಮಾಡುವಂಥದ್ದು, ಅವನ ಧ್ಯಾನದಲ್ಲಿ ಇರುವಂಥದ್ದು ನಮ್ಮ
ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಪುಣ್ಯ ಸಂಚಯಕ್ಕೆ ಕಾರಣ ಆಗುವಂಥದ್ದು. ನಂತರ ನಾಳೆ ಸೂರ್ಯೋದಯದ ನಂತರದಿಂದ ಅಂತೂ ನೀರನ್ನು ಸಹ ಕುಡಿಯೋದಿಲ್ಲ. ನಿರ್ಜಲವಾದಂತಹ ಉಪವಾಸ. ನೀರನ್ನೂ ಕೂಡ ಕುಡಿಯದೆ ಪೂರ್ತಿ ನಾಡಿದ್ದು ಬೆಳಿಗ್ಗೆ ದ್ವಾದಶಿಯ ದಿನ ಬೆಳಿಗ್ಗೆ ಸೂರ್ಯೋದಯ ಆಗೋ ತನಕ, ಕನಿಷ್ಠ ಒಂದು ಅಂದಾಜು ಟೈಮ್ ಹೇಳೋದಾದ್ರೆ 6-6:30 ಆಗೋ ತನಕ ಏನನ್ನೂ ಸೇವನೆ ಮಾಡದೆ, ನೀರನ್ನೂ ಸೇವನೆ ಮಾಡದೆ, ಸಾಧ್ಯ ಆದಷ್ಟು ಮಟ್ಟಿಗೆ ಭಗವಂತನ ನಾಮಸ್ಮರಣೆ ಜೊತೆಯಲ್ಲಿ. ಹಾಗೆಯೇ ಏಕಾದಶಿಯ ರಾತ್ರಿ ಜಾಗರಣೆಯನ್ನು ಕೂಡ ಹೇಳಿದೆ. ಹೌದು, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನೊಬ್ಬ ಆಯುರ್ವೇದ ವೈದ್ಯಾಗಿ ಯಾವಾಗಲೂ ದಿವಾಸ್ವಪ್ನ ಮಾಡಬೇಡಿ, ರಾತ್ರಿ ಜಾಗರಣೆ ಮಾಡಬೇಡಿ, ಉಪವಾಸ ಮಾಡಬೇಡಿ, ವಾತ ಹೆಚ್ಚಾಗತ್ತೆ, ಇದೆಲ್ಲ ಹೇಳ್ತಾ ಇರ್ತೀನಿ. ಕರೆಕ್ಟ್? ಅದೆಲ್ಲ ಯಾರಿಗೆ? ರೋಗಿಗಳಿಗೆ. ಆದರೆ ಯಾರ್ಯಾರು ವೀಕ್ಷಕರು ರೋಗ ಇಲ್ಲದೆ ಹೆಲ್ದಿ ಇದ್ದವ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ, ದಯವಿಟ್ಟು ಇನ್ನಾದರೂ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ. ಏನೀಗ ಹೆಲ್ತನ್ನು ಭಗವಂತ ನಿಮಗೆ ಕೊಟ್ಟಿದ್ದಾನೆ, ಆ ಆರೋಗ್ಯವನ್ನ ಕಳ್ಕೊಂಡ್ಮೇಲೆ ಹುಡ್ಕಕ್ಕೆ ಹೋಗ್ಬೇಡಿ. ನೆನ್ಪಿಟ್ಕೊಳ್ಳಿ, ಒಮ್ಮೆ ಆರೋಗ್ಯವನ್ನ ಕಳ್ಕೊಂಡ್ಮೇಲೆ ನೀವೆಷ್ಟು ಹಣ ಚೆಲ್ಲಿದ್ರೂ ಆ ಆರೋಗ್ಯವನ್ನ ಮತ್ತೆ ಮೊದಲಿನ ರೀತಿ ಪಡೆಯಕ್ಕಾಗತ್ತೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆರೋಗ್ಯವನ್ನ ಕಳ್ಕೊಂಡ್ಮೇಲೆ ಎಲ್ಲಾ ಪ್ರಾಬ್ಲಮ್ಗಳಿರುತ್ತೆ ದೇಹದಲ್ಲಿ. ಯಾವ ಅಂಗಾಂಗವೂ ಸರಿ ಇರಲ್ಲ. ಅಷ್ಟು ರೋಗಗಳ ಗುಂಪಾಗಿ ಇಡೀ ಎಲ್ಲೆಲ್ಲಿ ಏನೇನು ಡಾಕ್ಟರ್ ಹತ್ರ ಹೋದ್ರೆ ಹುಷಾರಾಗತ್ತೆ ಅಂತ ಹೇಳ್ತಾರ, ಎಲ್ಲಾ ಕಡೆ ಹೋಗಿ ಎಲ್ಲೂ ಹುಷಾರಾಗದೆ, ಏನೂ ಔಷಧಿಯೂ ನಾಟದೆ ನಮ್ಮಲ್ಲಿ ಬಂದಿರ್ತಾರೆ. ಕೊನೆಯಲ್ಲಿ ಅಯ್ಯೋ ಮೇಡಮ್, ಇಷ್ಟು ದಿನ ಇರಬೇಕಾ ಟ್ರೀಟ್ಮೆಂಟಿಗೆ, ಇಷ್ಟು ಹಣ ಕೊಡ್ಬೇಕಾ? ನೋಡಿ, ಇದು ಒಂದು ಎಚ್ಚರಿಕೆಯೂ ಹೌದು. ನೀವೇನಾದ್ರೂ ನಿಮ್ಮ ಆರೋಗ್ಯವನ್ನ ಕಳ್ಕೊಂಡ್ರೆ ಆರೋಗ್ಯವನ್ನ ಪಡ್ಕೊಳ್ಳೋದು ದುಬಾರಿ ಆಗತ್ತೆ, ಅತ್ಯಂತ ದುಬಾರಿ ನಿಮ್ಮ ಆರೋಗ್ಯವನ್ನ ಪುನಃ ಪಡ್ಕೊಳ್ಳೋದು. ಹಾಗಾಗಿ ನೀವು ಆರೋಗ್ಯವನ್ನ ಕಳೆದುಕೊಳ್ಳುವ ಮೊದಲೇ ಎಚ್ಚರಿಕೆ ವಹಿಸಿ. ಅಯ್ಯಬ್ಬ, ಇಷ್ಟು ದಿನ ನನ್ನ ಟೈಮ್ ಇಲ್ಲಿ ಎಲ್ಲಾ ಕೆಲಸ ಬಿಟ್ಟು ಇಲ್ಲಿ ಇರ್ಬೇಕಾ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಮೊದಲು ಆರೋಗ್ಯವನ್ನ ಕಳ್ಕೊಳ್ದೇ ಇದ್ದ ಹಾಗೆ ಕಾಳಜಿಯನ್ನ ತಗೊಳ್ಳಿ. ಆರೋಗ್ಯವನ್ನ ಕಳ್ಕೊಳ್ದಿದ್ದಂಗೆ ಕಾಳಜಿ ತೆಗೆದುಕೊಳ್ಳಕ್ಕೂ ಆಗಲ್ಲ. ಆದ್ರೆ ಎಲ್ಲ ಆರೋಗ್ಯವನ್ನ ಕಳ್ಕೊಂಡ್ಮೇಲೆ ಅದಕ್ಕಾಗಿ ಸಮಯವನ್ನಾಗಲಿ, ಹಣವನ್ನಾಗಲಿ, ಮನಸ್ಸನ್ನಾಗಲಿ, ನಮ್ಮ ಪ್ರಯತ್ನವನ್ನಾಗಲಿ ವ್ಯಯಿಸ್ಲಿಕ್ಕೂ ನಾವು ಸಿದ್ಧ ಇಲ್ಲ. ಅಂದ್ರೆ ಅದರ ಅರ್ಥ ಏನು? ಆರೋಗ್ಯವನ್ನ ಪಡೆಯಲಿಕ್ಕೆ ನಾವು ಅನರ್ಹರು. ಎಲ್ಲೋ ಒಂದು ಕಡೆ ನಮ್ಮ ಪ್ರಾರಬ್ಧದಲ್ಲಿ ಅಥವಾ ನಮ್ಮ ಕರ್ಮ ಸಂಚಯದಲ್ಲಿ ಕೊರತೆ ಆದ ಕಾರಣಕ್ಕೆ ನಮಗಿನ್ನೂ ಈ ರೋಗ ಬಾಧೆಯನ್ನ, ಈ ಸಮಸ್ಯೆಯನ್ನ ಅನುಭವಿಸುವ ಯೋಗವೇ ಇದೆ ಅಂತ ಅರ್ಥ. ಇಲ್ಲವಾದಲ್ಲಿ ಎಲ್ಲವೂ ಸರಿ ಇದ್ದಾಗ ಎಷ್ಟು ಸಾಧ್ಯವೋ ಅಷ್ಟು ನೆಗ್ಲೆಕ್ಟ್ ಮಾಡಿ ನಮ್ಮ ದೇಹವನ್ನ, ನಮ್ಮ ಆಹಾರವನ್ನ, ನಮ್ಮ ನಿದ್ದೆಯನ್ನ, ನಮ್ಮ ದಿನಚರಿಯನ್ನ ಎಷ್ಟು ಹಾಳು ಮಾಡ್ಕೊಳ್ಲಿಕ್ಕೆ ಸಾಧ್ಯವೋ ಅಷ್ಟು ಹಾಳು ಮಾಡಿಕೊಂಡು ನಂತರದಲ್ಲಿ ಒಮ್ಮೆಗೆ ಅಬ್ಬಾ ಇಷ್ಟು ದುಬಾರಿಯ, ಅಬ್ಬಾ ಇಷ್ಟೊಂದು ದಿನವಾ ಅನ್ನುವಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸೊ ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ನೀವು ಆಡುವಂತಹ ಮಾತು, ನೀವು ಮಾಡುವಂತಹ ಕೆಲಸ, ನೀವು ತೆಗೆದುಕೊಳ್ಳುವಂತಹ ಆಹಾರ, ಏನೇನೋ ಎಷ್ಟೆಷ್ಟು ಕೆಮಿಕಲ್ಸ್ ಇಂದ ಪ್ರೊಸೆಸ್ ಆದಂತಹ ಆಹಾರವನ್ನ ಮೇಲಿಂದ ಮೇಲೆ ಹೋಗ್ತಾ ಬರ್ತಾ ತಿನ್ನೋವಾಗ ಎಲ್ಲಾ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್, ಕಲರ್ ಹಾಕಿರುವಂತಹ ಒಂದು ಬ್ರೆಡ್ ಇಂದ ಹಿಡಿದು ಬಂತು. ಒಂದು ಆಸ್ಪತ್ರೆಗೆ ರೋಗಿಯನ್ನ ನೋಡ್ಲಿಕ್ಕೆ ಹೋದ್ರೆ ನೀವು ಆ ಕೆಮಿಕಲ್ ಸ್ಪ್ರೇ ಮಾಡಿರೋ ಹಣ್ಣನ್ನ ಕೊಡ್ತೀರಾ, ಕೆಮಿಕಲ್ ಎಲ್ಲ ಹಾಕಿ ಪ್ರಿಸರ್ವೇಟಿವ್ ಹಾಕಿ ಮಾಡಿರೋ ಬ್ರೆಡ್ ಅನ್ನ ತಗೊಂಡು ಹೋಗ್ತೀರಾ. ಪಾಮ್ ಆಯಿಲು, ಮೈದಾ, ಶುಗರು ಇಷ್ಟೇ ಇರೋದು ಆ ಬಿಸ್ಕೆಟ್ಗಳಲ್ಲಿ, ಅದನ್ನ ತೆಗೆದುಕೊಂಡು ಹೋಗ್ತೀರಾ. ಮನೆಗಳಿಗೆ ಮಕ್ಕಳನ್ನ ಭೇಟಿಯಾಗಕ್ಕೆ ಹೋದ್ರೆ ಅವರಿಗಾಗಿ ವಿಷವೇ ತುಂಬಿದಂತಹ ಚಾಕ್ಲೇಟ್ಗಳನ್ನ ಕೊಡ್ತೀರಾ. ಅದನ್ನೆಲ್ಲ ಕೊಡುವಾಗ ಇಲ್ಲದಿರುವಂತಹ ಕಾಳಜಿ, ಆಸ್ಪತ್ರೆ, ಆರೋಗ್ಯ ಅಂತ ಬಂದಾಗ ಅಯ್ಯೋ ಇಷ್ಟೆಲ್ಲನಾ ಅಂತ ಬರುತ್ತೆ. ಇದು ಉಲ್ಟಾ ಆಗ್ಬೇಕು. ನೀವು ಯಾವ್ಯಾವಾಗ ರೋಗಿಗಳನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತೀರಾ ಅವರಿಗೆ ಹೆಲ್ದಿ ಆರೋಗ್ಯಕ್ಕೆ ಅನುಕೂಲ ಆಗುವಂತ ಆಹಾರ ಪದಾರ್ಥಗಳನ್ನ ತಗೊಂಡು ಹೋಗಿ. ಯಾವ್ಯಾವ್ದೋ ಕೆಮಿಕಲ್ ಹಾಕಿರೋದು, ಅಂಗಡಿಯಿಂದ ಮಾಡಿದ್ದಲ್ಲ. ಏನು ನಿಮಗೆ ನಿಜಕ್ಕೂ ಆ ರೋಗಿಯ ಮೇಲೆ ಕನ್ಸರ್ನ್ ಇದ್ರೆ, ನಿಮಗೆ ನಿಜಕ್ಕೂ ನೀವು ಯಾರನ್ನ ಆಸ್ಪತ್ರೆಗೆ ಮಾತಾಡ್ಸ್ಲಿಕ್ಕೆ ಹೋಗಿದ್ದೀರೋ ಅವರ ಬಗ್ಗೆ ನಿಜಕ್ಕೂ ಕಾಳಜಿ ಇದ್ದಲ್ಲಿ ಮನೆಯಲ್ಲಿ ನೀವೇ ಸ್ವತಃ ಕೈಯಾರೆ ಮಾಡ್ಕೊಂಡು ತಗೊಂಡು ಹೋಗಿ ಅಲ್ಲ. ಅದಕ್ಕೆ ನಾವು ತುಂಬಾ ಬ್ಯುಸಿ, ಟೈಮ್ ಇಲ್ಲ ನನಗೆ, ಹೀಗೆ ಬರ್ತಾ ಒಂದಿವೆ ಸಿಕ್ಬಿಡತ್ತಲ್ಲ ರೆಡಿಮೇಡ್ ಪ್ಯಾಕೆಟ್ ಅಲ್ಲಿ. ನಮಗೇನಂತಂದ್ರೆ ಅಲ್ಲಿ ರೋಗಿಗೆ ಅನುಕೂಲ ಆಗ್ಲಿ, ಅವನಿಗೆ ನಾನು ನನ್ನ ಸಹಾನುಭೂತಿ, ಅನುಕಂಪ, ಪ್ರೀತಿಯನ್ನ ನಾನು
ನೀಡ್ಲಿಕ್ಕೆ ಹೋಗೋಕ್ಕಿಂತ ಜಾಸ್ತಿ ಅಲ್ಲಿ ಪ್ರತಿಷ್ಠೆ. ನಾನು ನಿನ್ನನ್ನ ಮಾತಾಡ್ಸಿಕ್ ಬಂದಿದ್ದೇನೆ, ನಿನಗ್ ನಾನು ಚೀಲ ಪೂರ್ತಿಯಲ್ಲಿ ಬ್ರೆಡ್ ಬಿಸ್ಕಿಟ್ ಬನ್ನು ತಂದಿದ್ದೇನೆ ಅನ್ನೋ ಪ್ರತಿಷ್ಠೆಯೇ ನಮ್ಗೆ ಮುಖ್ಯ ಆಗತ್ತೆ ಹೊರತು ಆ ರೋಗಿಗೆ ಏನು ಅಗತ್ಯ ಅನ್ನೋದು ಮುಖ್ಯ ಆಗಲ್ಲ. ಹಾಗೆ ಮಕ್ಕಳಿಗೆ ಎಲ್ಲ ನಿಮ್ಮ ನೆಂಟರಿಷ್ಟರ ಮನೆಗೆ ಹೋಗುವಾಗ ಮಕ್ಕಳಿಗಾಗಿ ಎಷ್ಟೊಂದು ಕೆಮಿಕಲ್ ಪೂರಿತ ಆಹಾರಗಳನ್ನ, ರೆಡಿಮೇಡ್ ಫುಡ್ ಅನ್ನ ತೆಗೆದುಕೊಂಡು ಹೋಗುವಾಗ ಆಗ ಒಮ್ಮೆ ಕೂಡ ನಿಮ್ಗೆ ಯೋಚನೆ ಬರಲ್ಲ, ಈ ಮಗುವಿನ ಆರೋಗ್ಯ ಹಾಳಾದ್ರೆ ಹೇಗೆ, ಈ ಮಗುವಿಗೆ ತೊಂದರೆ ಆದ್ರೆ ಹೇಗೆ, ಈ ಮಕ್ಕಳೇ ಮುಂದಿನ ಭವ್ಯ ಭಾರತವನ್ನ ಕಟ್ಟಬೇಕಾಗಿರುವಂತಹ ಪ್ರಜೆಗಳು, ಇಂತಹ ಮಕ್ಕಳಿಗೆ ನಾವು ಇಂತಹ ಕೆಮಿಕಲ್ ಆಹಾರವನ್ನ ಕೊಟ್ಟು ಅವರ ಆರೋಗ್ಯವನ್ನ ಹಾಳು ಮಾಡಬಾರ್ದು ಅನ್ನೋ ಒಂದೇ ಒಂದು ಯೋಚನೆ ನಿಮ್ ಯಾರ ತಲೆಯಲ್ಲೂ ಬರಲ್ಲ. ನಿಮಗೇನು ಹೋಗೋವಾಗ ಖಾಲಿ ಕೈ ಮೇಲೆ ಹೋಗ್ಬಾರ್ದು ಅನ್ನೋ ಒಂದು ಸಂದೇಶ ಮಾತ್ರ ನೆನಪಲ್ಲಿರತ್ತೆ. ಖಾಲಿ ಕೈಯಲ್ಲಿ ಹೋಗೋದಾದ್ರೂ ಬೇಕು, ಇಂತಹ ಕೆಮಿಕಲ್ ಅಥವಾ ವಿಷಪೂರಿತವಾದ ಆಹಾರವನ್ನ ಆ ಮಕ್ಕಳಿಗೆ ನೀವು ತೆಗೆದುಕೊಂಡು ಹೋಗೋಕ್ಕಿಂತ ಖಾಲಿ ಕೈಯಲ್ಲಿ ಹೋಗಿ ಮನಸ್ಸು ತುಂಬಿ ಆಶೀರ್ವಾದ ಮಾಡಿ ಬನ್ನಿ, ಅದೇ ಆ ಮಕ್ಕಳನ್ನ ಚೆನ್ನಾಗಿಟ್ಟಿರತ್ತೆ. ಅದ್ರ ಬದಲು ದಯವಿಟ್ಟು ಮಕ್ಕಳಿಗಾಗಿ ಕೆಮಿಕಲ್ ಪೂರಿದಂತ ಆಹಾರವನ್ನ, ತೊಂದರೆಯನ್ನ ತೆಗೆದುಕೊಂಡು ಹೋಗ್ಬೇಡಿ. ನಮ್ಮ ಆಹಾರ, ನಮ್ಮ ಜೀವನ ಶೈಲಿ ಎಲ್ಲದೂ ಕೂಡ ನಮ್ಮ ಪೂರ್ವಜರ ಒಂದು ಅನುಗ್ರಹ. ನೀವಿವತ್ತು ಏನು ಮಾತಾಡ್ತಿದ್ದೀರಾ, ನೀವಿವತ್ತು ಹೇಗಿದ್ದೀರಾ, ನಿಮ್ಮ ನೋಡ್ಲಿಕ್ಕೆ ಈಗ ನನ್ನ ಮೂಗಿರ್ಬೋದು, ನನ್ನ ಕಣ್ಣು, ನನ್ನ ಮುಖ, ನನ್ನ ಹಾವ ಭಾವಗಳು ಕೂಡ ನನ್ನ ಪೂರ್ವಜರ ಒಂದು ಅನುಗ್ರಹ. ಅದು ನಮಗೆ ಗೊತ್ತಿಲ್ಲದೆ ನನ್ನ ಮುತ್ತಜ್ಜಿಯನ್ನ ನಾನ್ ನೋಡಿಲ್ದೆ ಇದ್ದಿರ್ಬೋದು, ಆದ್ರೆ ಅವಳ ಯಾವುದೋ ಒಂದು ದೇಹದ ಅಂಗಾಂಗ ನನ್ನ ದೇಹದ ಅಂಗಾಂಗಕ್ಕೆ ಹೋಲಿಕೆ ಆಗ್ತಾ ಇರತ್ತೆ. ಯಾಕಂದ್ರೆ ಜೆನೆಟಿಕಲ್ ಪ್ರೀಡಿಸ್ಪೋಸಿಷನ್ ಅನ್ನುವಂಥದ್ದು ಅಷ್ಟೊಂದು ಮಹತ್ವವನ್ನು ಹೊಂದಿದೆ. ಭಾರತೀಯರು ಮಾಡಿಟ್ಟ ಯಾವುದೇ ಒಂದು ಪದ್ಧತಿ ಕೂಡ, ಆಚರಣೆಗಳು ಕೂಡ ಇವತ್ತಿನ ತನಕ ಅರ್ಥಹೀನ ಅಂತ ಹೇಳಿಸ್ಕೊಂಡೇ ಇಲ್ಲ. ಯಾವುದನ್ನು ಕೂಡ ಅರ್ಥಹೀನ ಅಂತ ಪ್ರೂವ್ ಮಾಡಕ್ ಯಾರಿಂದನೂ ಆಗಿಲ್ಲ. ಎಲ್ಲವೂ ಕೂಡ ವೈಜ್ಞಾನಿಕವಾದಂತಹ ಒಂದು ಹಿನ್ನೆಲೆಯನ್ನು ಇಟ್ಕೊಂಡೇ ಆಗಿರೋವಂಥದ್ದು. ಹಾಗಾಗಿ ದಯವಿಟ್ಟು ನಿಮ್ಮ ಪೂರ್ವಜರನ್ನ ಪ್ರತಿನಿತ್ಯ ನೆನೆಬೇಕು. ಅದರಲ್ಲೂ ಈ ಪಿತೃಪಕ್ಷದಲ್ಲಿ, ಅದು ಇವತ್ತಿನ ದಿನ, ಈ ಕ್ಷಣದಲ್ಲಿ, ಇವತ್ತಿನ ಈ ದಶಮಿ ಏನಿದೆ ಅಲ್ಲ, ಅತ್ಯಂತ ಪ್ರಶಸ್ತವಾದಂತಹ ದಿನ. ದಯವಿಟ್ಟು ನೆನೆಯಿರಿ ನಿಮ್ಮ ಹಿರಿಯರ, ನಿಮ್ಮ ಪೂರ್ವಜರ ಇದರಲ್ಲಿ. ನಿಮ್ಮ ಹತ್ತಿರದಲ್ಲಿ ಈಗ ಮನೆ ಇದ್ರೆ ಒಂದು ಹಸು ಬಂದ್ರೆ ನೋಡಿ ಅಲ್ಲೆಲ್ಲಾದ್ರೂ ಕಾಣುತ್ತಾ ಅಂತ, ಆ ಹಸುವಿಗೊಂದು ಆಹಾರ ಕೊಡಿ. ಎಲ್ಲ ಹಸುಗಳು, ಗೋಮಾತೆಗಳು ರಸ್ತೆಯಲ್ಲಿ ಪ್ಲಾಸ್ಟಿಕ್, ರಟ್ಟು, ಪೇಪರು, ನಾನ್ ವೆಜ್ ಹೋಟೆಲ್ನಲ್ಲಿ ಹಾಕಿದಂತಹ ಆಹಾರ ತ್ಯಾಜ್ಯಗಳು ಇದನ್ನ ತಿಂತಾ ಇದ್ದಾವೆ ನಮ್ಮ ಗೋಮಾತೆಯರು. ಈ ಎಲ್ಲ ಪಾಪಗಳು ನಮ್ಮನ್ನ ಕಟ್ಕೊಳ್ದೆ ಬಿಡತ್ತಾ? ಅದ್ರ ಬದಲು ನಿಮ್ಮ ಸುತ್ತಮುತ್ತಲು ನಿಮ್ಮ ಕಣ್ಣೆದ್ರೆ ಏನಾದ್ರೂ ಈಗ ಯಾವ್ದಾದ್ರೂ ಆಕಳ ಕಾಣಿಸ್ತದೆ, ದಯವಿಟ್ಟು ಹೋಗಿ ಆಕಳಿಗೆ ಒಂದು ತುತ್ತು ಆಹಾರ ಕೊಡಿ. ಹಾಗೂ ಆಗಲ್ಲ, ಈಗ ನಿಮ್ಗೆಲ್ಲೂ ನೀವಿರೋ ಜಾಗದಲ್ಲಿ ಸಿಟಿಯಲ್ಲಿ ಹಸು ಕಾಣ್ತಿಲ್ಲ ಅಂತಂದ್ರೆ ನಮ್ಮ ಗೋಶಾಲೆಯ ಹಸುಗಳಿಗೆ ಆಹಾರ ನೀಡ್ಬೋದು. ವಾಣಿಕುಮಾರ್ ಅವರು ಕೋಲ್ಡ್ ಆಗಿದೆ ಅಂತ ಕೇಳ್ತಿದ್ದಾರೆ. ಹೌದು, ಕಳೆದ 4-5 ದಿನದಿಂದ ವಿಪರೀತವಾದ ಜ್ವರ ಇತ್ತು. ಈಗ ರಿಕವರಿ ಆಗಿದೆ, ನಂತರ ಧ್ವನಿ ಹೋಗಿದೆ, ಶೀತ ಇದೆ, ಕೆಮ್ಮಿದೆ. ಹಾಗಾಗಿ ಇಂದ್ರಸೇನ ಮಹಾರಾಜನಿಗೆ ಹೇಳ್ತಾರೆ, ನೀನು ಹೀಗೆ ವ್ರತವನ್ನ ಆಚರಣೆ ಮಾಡು ಅಂತ. ಅವತ್ತಿನಿಂದ ಅವನು ಕೂಡ ಈ ಒಂದು ವ್ರತವನ್ನ ಆಚರಣೆ ಮಾಡ್ತಾನೆ. ತುಂಬಾ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿ ದ್ವಾದಶಿಯ ದಿನ ಬೆಳಿಗ್ಗೆ ಮತ್ತೆ ಪುನಃ ಎಲ್ಲ ಪೂರ್ವಜರಿಗೆ ನೆನೆದು ಆ ಪೂರ್ವಜರ ಹೆಸರಿನಲ್ಲಿ ದಾನ ಧರ್ಮಗಳನ್ನ ಮಾಡಿ ಗೋವಿಗೆ ಆಹಾರವನ್ನ ಕೊಟ್ಟು ತನ್ನ ವ್ರತವನ್ನ ಸಂಪೂರ್ಣಪಡಿಸ್ತಾನೆ. ನೀವು ಕೂಡ ನೀವೇನಾದ್ರೂ ಏಕಾದಶಿಯನ್ನ ಮಾಡ್ತೀರಾ ಅಂದ್ರೆ ದಯವಿಟ್ಟು ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಗೋವಿಗಾಗಿ ಆಹಾರವನ್ನ ಕೊಡಿ. ಆಗಿಲ್ಲ ಅಂದ್ರೆ 2 ಕೈಗಳನ್ನ ಮುಗಿದು ಗೋವಿಗಾಗಿ ನಮಸ್ಕಾರವನ್ನಾದ್ರೂ, ನೀವೆಲ್ಲಿದ್ದೀರಾ ಅಲ್ಲಿಂದ ಗೋವಿಗೆ ನಮಸ್ಕಾರವನ್ನ ತಿಳಿಸ್ಬಿಡಿ, ಸಾಕು. ಗೋಮಾತೆ ತಾಯಿ ಇದ್ದ ಹಾಗೆ, ಅವಳಿಗೆ ನಿಮ್ಮ ಮನಸ್ಸಿನ ಭಾವನೆ ಮುಖ್ಯ. ನಿಮ್ಮೊಳಗಿರುವ ಆ ಕೃತಜ್ಞತಾ ಭಾವ ನಿಮ್ಮ ಪಿತೃರಿಗೆ ಸದ್ಗತಿಯನ್ನ ಕೊಡುತ್ತೆ. ನಂತರ ನಾಳೆ ಪೂರ್ತಿ ಉಪವಾಸ, ಅದರ ನಂತರ ನಾಡಿದ್ದು ಮತ್ತೊಮ್ಮೆ ಎಲ್ಲ ಪೂರ್ವಜರನ್ನ ನೆನೆಸಿ, ಪೂರ್ವಜರಿಗೆ, ಎಲ್ಲ ನಮ್ಮ ಹಿರಿಯರಿಗೆ, ಪಿತೃರಿಗೆ ಸದ್ಗತಿಗಾಗಿ ಪ್ರಾರ್ಥನೆಯನ್ನ ಮಾಡಿ ನಂತರ ಆಹಾರವನ್ನು ಸೇವನೆ ಮಾಡುವಂಥದ್ದು. ಹೀಗೆ ಈ ಇಂದಿರಾ ಒಂದು ಏಕಾದಶಿಯ ಮಹತ್ವ. ಇಂದಿರಾ ನೋಡಿ, ಏಕಾದಶಿ ಅನ್ನೋದೇ ಅತ್ಯಂತ ಪವರ್ಫುಲ್. ಏಕಾದಶಿ, ಇಲ್ಲಿ ಏಕಾದಶಿಯ ವ್ರತ ಆಚರಣೆಯನ್ನ
ಪ್ರತಿದಿನ ಅಂದ್ರೆ ಪ್ರತಿ ಏಕಾದಶಿಯಲ್ಲಿಯೂ ಕೂಡ ನಮ್ಮ ಏಕಾದಶ ಇಂದ್ರಿಯಗಳಿಗೆ ಇದು ಹೆಲ್ಪ್ ಆಗುವಂಥದ್ದು. ನಮಸ್ತೆ ಡಾಕ್ಟರ್, ಕ್ಯಾನ್ ಗೋದಾನ ಬಿ ಡನ್ ಪರ್ಸನಲಿ ನೆಸೆಸರಿ ಇನ್ ಡಿಸೆಂಬರ್ ವೆನ್ ಐ ವಿಸಿಟ್ ಟ್ರೀಟ್ಮೆಂಟ್ ಕೈಂಡ್ಲಿ? ಖಂಡಿತ ದಿವ್ಯಾ ಅವರೇ, ಖಂಡಿತ ನೀವಾಗ ಬಂದಾಗ್ಲೂ ಮಾಡಬಹುದು. ಆದ್ರೆ ಈ ಒಂದು ಪಿತೃಪಕ್ಷದಲ್ಲಿ ಯಾಕೆ ನಾವು ಇದನ್ನ ಎಲ್ಲರಿಗೆ ಒಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಗೋದಾನವನ್ನ ತೆಗೆದುಕೊಳ್ಳುವ ಒಂದು ಪ್ರೊಸೀಜರ್ ಏನಿರುತ್ತೆ ಅದು ನಮ್ಮ ಗೋಶಾಲೆಯಲ್ಲಿ ಪಿತೃಪಕ್ಷದಲ್ಲಿ ಮಾತ್ರ ಇರುತ್ತೆ. ಮತ್ತೆ ಪಿತೃಪಕ್ಷದಲ್ಲಿ ಈ ಗೋದಾನ ಮಾಡಿದಾಗ ಅದಕ್ಕೆ ಅತ್ಯಂತ ಹೆಚ್ಚಿನ ಒಂದು ಪುಣ್ಯ ಸಂಚಯ ಆಗತ್ತೆ ಅನ್ನುವಂಥ ಒಂದು ಕಾರಣದಿಂದ ಗೋದಾನವನ್ನ ಪಿತೃಪಕ್ಷದಲ್ಲಿ ಮಾತ್ರವೇ ತೆಗೆದುಕೊಳ್ಳುವಂಥದ್ದು. ಬೇರೆ ಸಮಯದಲ್ಲಿ ಕೂಡ ನೀವು ಮಾಡಬಹುದು, ತೀರಾ ಒಂದು ಅಗತ್ಯ ಇದ್ದಾಗ ಅಥವಾ ಬೇರೆ ಒಂದು ಕಾರಣಾಂತರಗಳಿಂದ ಈಗ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಆಗ ಕೂಡ ಮಾಡ್ಬೋದು. ಆದರೆ ಏನು ನಿಮ್ಮ ಈ ಸಮಯದಲ್ಲಿ ಅದೊಂಥರ ಗಿಫ್ಟ್ ವೋಚರ್ ಎಕ್ಸ್ಟ್ರಾ ಸಿಕ್ಕಿದ ಹಾಗೆ. ಪಿತೃಪಕ್ಷ ಅನ್ನೋದು ಪುಣ್ಯ ಸಂಚಯಕ್ಕೆ ಅತ್ಯಂತ ಹೆಚ್ಚಿನ ಇದು. ಆಗ ನೀವು ಬಂದಾಗ ಮತ್ತೆ ಪುನಃ ಬೇಕಿದ್ರೆ ನೀವು ಗೋ ಪೂಜೆಯನ್ನ ಮಾಡಿ ನಿಮ್ಮ ಕೈಯಿಂದ ಗೋ ಆರತಿ, ಮತ್ತೆ ಯಾವ ಗೋವನ್ನ ನಿಮ್ಮಿಂದ ದಾನವಾಗಿ ನಾವು ಪಡೆದಿರ್ತೇವೋ ಆ ಗೋವಿಗಾಗಿ ಹೇಗೂ ನಾವು ಇಲ್ಲೇ ಸಾಕಿರ್ತೀವಿ, ಅದನ್ನ ಸಾಕಿದಂತಹ ಗೋವನ್ನ ನಿಮ್ಮ ಕೈಯಿಂದ ವಿಶೇಷವಾದ ಪೂಜೆ ಆರತಿ ಎಲ್ಲ ಮಾಡಿಸ್ಬೋದು. ಅಂದ್ರೆ ಗೋದಾನವನ್ನ ಮಾಡ್ಲಿಕ್ಕಂತೂ ಅತ್ಯಂತ ಪ್ರಶಸ್ತವಾದದ್ದು ಇದೆ. ಇನ್ನು ಕಾರಣಾಂತರಗಳಿಂದ ಆಗದೇ ಇದ್ರೆ ಬೇರೆ ಸಮಯದಲ್ಲಿ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಹೀಗೆ ನಮ್ಮ ದೇಹ ಈ ಏಕಾದಶ ಇಂದ್ರಿಯಗಳು ಯಾವ್ಯಾವುದು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಮನಸ್ಸು, ಇದಕ್ಕೆ ಸೇರಿ 11 ಏಕಾದಶ ಇಂದ್ರಿಯಗಳನ್ನು ಕೂಡ ಕ್ಲೀನ್ ಮಾಡಲಿಕ್ಕೆ, ನರಿಶ್ ಮಾಡಲಿಕ್ಕೆ ಮತ್ತು ಪುನಃ ಪುನಃ ಶುದ್ಧೀಕರಣಗೊಳಿಸ್ಲಿಕ್ಕೆ ಅಂತವೇ ಏಕಾದಶಿಯ ವ್ರತ ಆಚರಣೆ. ಪಂಚ ಜ್ಞಾನೇಂದ್ರಿಯಗಳು ಯಾವ್ಯಾವುದು? ಪಂಚ ಜ್ಞಾನೇಂದ್ರಿಯಗಳು ನಿಮಗೆ ಗೊತ್ತೇ ಇದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಪಂಚ ಕರ್ಮೇಂದ್ರಿಯಗಳು ಯಾವ್ಯಾವುದು? ವಾಕ್, ಪಾಣಿ, ಪಾದ. ಮಾತು ನೋಡಿ, ಅಲ್ಲಿ ಮಾತು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಅದು ನಿಮ್ಮ ಇಂದ್ರಿಯ, ಅದು ಜ್ಞಾನೇಂದ್ರಿಯವೂ ಹೌದು, ಕರ್ಮೇಂದ್ರಿಯವೂ ಹೌದು. ಕೈಗಳು, 2 ಕೈಗಳು, 2 ಕಾಲುಗಳು, ನಿಮ್ಮ ಮಾತು, ಇದು ಕರ್ಮೇಂದ್ರಿಯ. ಅಂದ್ರೆ ಯಾವುದರಿಂದ ನಾವು ಕರ್ಮವನ್ನ ಎಸಗುತ್ತೇವೋ ಅದು. ನಂತರ ಮನಸ್ಸು, ಇದು 11ನೇದು. ಸೊ ಈ 11 ಇಂದ್ರಿಯಗಳ ಶುದ್ಧೀಕರಣ, 11 ಇಂದ್ರಿಯಗಳ ಪುಷ್ಟೀಕರಣ ಹಾಗೂ 11 ಇಂದ್ರಿಯಗಳ ಪ್ರಸಾದ, ಅಂದ್ರೆ ಅವುಗಳಿಗೆ ಒಂದು ಪ್ರಸನ್ನತೆಯನ್ನು ಉಂಟು ಮಾಡುವಂತಹ ಥೆರಪಿ ಈ ಏಕಾದಶಿಯ ವ್ರತ. ಏಕಾದಶಿಯ ವ್ರತವನ್ನ ನಿಯಮಿತವಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಮಾಡ್ತಾ ಹೋದ್ರೆ ಆತ ತನ್ನ ಆರೋಗ್ಯವನ್ನ ಸದಾಕಾಲ ಕಾಪಾಡ್ಕೊಳ್ಳಿಕ್ಕಾಗತ್ತೆ. ಚಿರಕಾಲ ತಾನು ತನ್ನ ದೇಹವನ್ನ ಸರಿಯಾದ ಸ್ಥಿತಿಯಲ್ಲಿ ಇಟ್ಕೊಂಡು ಇನ್ನಷ್ಟು ಹೆಚ್ಚಿನ ಪುಣ್ಯ ಸಂಚಯಕ್ಕಾಗಿ ಈ ಜೀವನವನ್ನ ಉಪಯೋಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಏಕಾದಶಿಯ ವ್ರತಾಚರಣೆಯನ್ನ ಮಾಡುವಂಥದ್ದು. ಏಕಾದಶಿ, ಪ್ರತಿ ಏಕಾದಶಿ ಸ್ಥಿತಿಯೂ ವಿಶೇಷವೇ. ಅದರಲ್ಲಿ ಒಂದೊಂದು ಪಕ್ಷದಲ್ಲಿ ಬರುವಂತಹ ಏಕಾದಶಿಗೆ ಅದರದೇ ಆದ ಬೇರೆ ಬೇರೆ ಮಹತ್ವಗಳಿರತ್ತಷ್ಟೆ. ಗೊತ್ತಾಯ್ತಾ? ನಿಮಗೆ ಹುಷಾರು ಇಲ್ಲದಿದ್ದರೂ ಲೈವ್ ಬಂದಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ವಿಜಯ ಉಡುಪ ಅವರೇ, ತುಂಬಾ ಧನ್ಯವಾದಗಳು. ಇಲ್ಲಿ ಏನಂತಂದ್ರೆ, ನಾವು ಇಲ್ಲಿ ಮಾಡ್ತಾ ಇರುವಂತ ಕೆಲಸ ಏನಿದೆ ಅಲ್ಲ, ಅದು ನಾವು ಇಷ್ಟಪಟ್ಟು ಮಾಡ್ತಾ ಇರುವಂಥದ್ದು. ಇದನ್ನ ಯಾವುದೋ ಒಂದು ಕಟ್ಟುಪಾಡಿಗೆ ಅಥವಾ ಯಾವುದೋ ಒಂದು ಅಯ್ಯೋ ಮಾಡ್ಬೇಕಲ್ಲ ಅನ್ನೋ ಕೆಲಸಕ್ಕೆ ನಾವು ಮಾಡ್ತಾ ಇರುವಂಥದ್ದಲ್ಲ. ಈ ಇಡೀ ಸಸ್ಯ ಸಂಜೀವಿನಿಯನ್ನ ಏನ್ ನಡ್ಸ್ಕೊಂಡು ಹೋಗ್ತಾ ಇರುವಂಥದ್ದಿದೆ, ಇದನ್ನ ಸಂಪೂರ್ಣವಾಗಿ ನಮ್ಮ ಮನಸ್ಸಿನಿಂದ, ನಮ್ಮ ಆತ್ಮ ಸಾಕ್ಷಿಯನ್ನ ನಾವು ಎದುರಿಗಿಟ್ಕೊಂಡು ನಾವು ಮಾಡ್ತಾ ಇರುವಂತಹ ಒಂದು ಕೆಲಸ. ಹಾಗಾಗಿ ಎಷ್ಟೋ ಸತಿ ಹೇಳ್ತಾರೆ, ಈಗ ಬೇರೆ ಕಡೆ ಕಂಪೇರ್ ಮಾಡಿದಾಗ ಇಲ್ಲಿ ಕಾಸ್ಟ್ಲಿ ಅನ್ಸುತ್ತೆ, ಇದು ಕಾಸ್ಟ್ ಇಫೆಕ್ಟಿವ್ ಇಲ್ಲ, ಅಥವಾ ನೀವ್ ಯಾಕೆ ಕಾಂಪಿಟೇಟಿವ್ ಪ್ರೈಸ್ ಇಟ್ಟಿಲ್ಲ ಅಂತ ತುಂಬಾ ಜನ ಕೇಳ್ತಾರೆ. ಅವರೆಲ್ಲರಿಗೆ ಒಂದು ಉತ್ತರ ನಾನು ಕೊಡೋದು ಸಾಮಾನ್ಯವಾಗಿ ಕೊಡ್ತಾ ಇರ್ತೇನೆ. ಈಗ ನಿಮ್ಗೂ ಇವತ್ತು ಲೈವಲ್ಲಿ ಕೊಡ್ತೀನಿ. ಯಾಕಂದ್ರೆ ನೋಡಿ, ಕಾಂಪಿಟೇಟಿವ್ ಪ್ರೈಸ್ ಅನ್ನುವಂಥದ್ದು ಶಬ್ದ ಯಾವಾಗ ಬರುತ್ತೆ? ಇಲ್ಲೀಗ ಲೈವ್ ಜಾಯ್ನ್ ಆದವರಲ್ಲಿ ಹಲವಾರು ಜನ ಬೇರೆ ಬೇರೆ ರೀತಿಯ ಬಿಸ್ನೆಸ್ ಮ್ಯಾನ್ಗಳು ಇದ್ದಿರ್ಬೋದು, ಬೇರೆ ಬೇರೆ ರೀತಿಯ ಚಿಕ್ಕ ಪುಟ್ಟ ದೊಡ್ಡ ಎಲ್ಲ ವ್ಯವಹಾರ ಮಾಡ್ತಾ ಇದ್ದವ್ರು ಇದ್ದಿರ್ಬೋದು.
ಸೊ ನಿಮ್ಮ ವ್ಯವಹಾರದಲ್ಲಿ ನೀವು ಕಾಂಪಿಟೇಟಿವ್ ಪ್ರೈಸ್ ಅನ್ನೋದನ್ನ ಯಾವಾಗ ಫಿಕ್ಸ್ ಮಾಡ್ತೀರಾ? ಯಾವಾಗ ನಿಮ್ಮ ಅಂಗಡಿ ಹಾಗೂ ಪಕ್ಕದ ಅಂಗಡಿಗೆ ಕಂಪೇರ್ ಮಾಡಿದಾಗ ಆ ಅಂಗಡಿಯಲ್ಲಿ 499 ರೂಪಾಯಿ ಇದ್ರೆ ನಾನು ಅಟ್ಲೀಸ್ಟ್ 498 ರೂಪಾಯಿ ಇಟ್ಟು ಅಲ್ಲಿಯ ಬದಲು ಇಲ್ಲೇ ಬರಲಿ ಜನ ಅನ್ನುವಂತಹ ಒಂದು ಭಾವನೆಯಿಂದ, ಅಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆದ್ರೂ ಪರವಾಗಿಲ್ಲ, ಅಥವಾ ನಾನು ಒಂಚೂರು ಲಾಸ್ ಮಾಡ್ಕೊಂಡ್ರಾದ್ರೂ ಪರವಾಗಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅನ್ನೇ ಇನ್ನೂ ಚೂರ ಕೆಳಗಿಳಿಸಿದ್ರೂ ಪರವಾಗಿಲ್ಲ, ಆದ್ರೆ ಆ ಮಾರ್ಕೆಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ ನಿಲ್ಬೇಕಂದ್ರೆ ನಾವು ಕಾಂಪಿಟೇಟಿವ್ ಪ್ರೈಸ್ ಇಡಬೇಕು, ಬೇರೆಯವ್ರಿಗಿಂತ ಕಮ್ಮಿ ರೇಟಲ್ಲಿ ಇಡಬೇಕು, ಆಗ ನಮ್ಮ ಒಂದು ಬಿಸ್ನೆಸ್ ಹೆಚ್ಚಾಗಿ ನಡೆಯುತ್ತೆ ಅನ್ನುವಂಥದ್ದು. ಹೀಗೆ ಬಿಸ್ನೆಸ್ ಸ್ಟ್ರಾಟಜಿ ಹೀಗೆ ನಡೆಯುತ್ತೆ. ಇಲ್ಲಿ ನಮ್ಮ ಆಸ್ಪತ್ರೆಯನ್ನ ನೀವು ನೋಡಿದಾಗ ಬೇರೆ ಕಡೆಗೆ ಕಂಪೇರ್ ಮಾಡಿದಾಗ ನಿಮಗೆ ಕಾಸ್ಟ್ ಇಫೆಕ್ಟಿವ್ ಅಂತ ಅನ್ಸಲ್ಲ. ಯಾಕೆ ಅಂತಂದ್ರೆ, ಒಂದನೇದಾಗಿ ನಾವು ಇಲ್ಲಿ ಉಪಯೋಗಿಸುವಂತಹ ಔಷಧಿ ದ್ರವ್ಯಗಳು ಮತ್ತೆ ಇಲ್ಲಿ ಬೆಳೆಯುವಂತಹ ಔಷಧೀಯ ದ್ರವ್ಯಗಳ ಒಂದು ಕ್ವಾಲಿಟಿಯಲ್ಲಿ ನಾವು ಏನು ಕಾಂಪ್ರಮೈಸ್ ಆಗಲ್ಲ. ಮನೆಯಲ್ಲಿ ಅಡಿಗೆಗಾಗಿ 2 ಚಮಚ ಹಾಕುವ ಗಾಣದ ಎಣ್ಣೆಗಾಗಿ ಅಯ್ಯೋ ಕಾಸ್ಟ್ಲಿ ಅಂತ ಜನ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನಾವೇ ಎಳ್ಳನ್ನ ತಂದು ಸ್ವತಃ ಎಣ್ಣೆಯನ್ನ ತೆಗೆದು ಆ ಶುದ್ಧವಾದ ಗಾಣದ ಎಣ್ಣೆಯ ಜೊತೆ ಇಲ್ಲೇ ಬೆಳೆದಂತಹ ಔಷಧೀಯ ದ್ರವ್ಯಗಳನ್ನ ತಾಜಾ ತೆಗೆದು ಅದರಿಂದ ಔಷಧೀಯ ಎಣ್ಣೆಯನ್ನ ತಯಾರಿಸಿ ಆ ಗಾಣದಿಂದ ತೆಗೆದ ಎಣ್ಣೆಯಲ್ಲಿ ಈವನ್ ಮೈಗೆ ಹಚ್ಚುವ ಅಭ್ಯಂಗ ಕೂಡ ನಾವು ಅಂಗಡಿಯಿಂದ ತಂದ ಎಣ್ಣೆಯಲ್ಲಿ ಮಾಡಲ್ಲ. ಹಾಗಾಗಿ ಅದು ಕಾಸ್ಟ್ ಎಫೆಕ್ಟಿವ್ ಆಗಕ್ ಸಾಧ್ಯ ಇಲ್ಲ. ನಾನು ಏನಾದ್ರೂ ನಾಳೆ ಏನು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಸಿಗೋದೆಲ್ಲದನ್ನು ತಂದು ನಾನು ಮೈಗೆ ಹಾಕಿ ಉಚ್ಚಿ ಟ್ರೀಟ್ಮೆಂಟ್ ಕೊಟ್ರೆ ಆಗ ಖಂಡಿತ ಕಾಸ್ಟ್ ಎಫೆಕ್ಟಿವ್ ಇದನ್ನ ಮಾಡಕ್ಕಾಗತ್ತೆ. ಯಾವಾಗ ನನಗೆ ನೋಡಿ ನಾಳೆ ಏನಾದ್ರೂ ಭಗವಂತನ ಇಚ್ಛೆ ಇತ್ತು, ಯಾವುದು ನಡೆಯಲ್ಲ, ಎಲ್ಲ ಮುಚ್ಚಬೇಕು ಅನ್ನೋ ಪರಿಸ್ಥಿತಿ ಇದ್ರು, ಆತ್ಮಸಾಕ್ಷಿಯಾಗಿ ಹೇಳ್ತಿದ್ದೀನಿ, ಯಾವುದೇ ಬೇಸರ ಇಲ್ಲ. ಎಲ್ಲಿಯ ತನ ನಮ್ಮಿಂದ ಏನು ಸಹಾಯ ಆಗತ್ತೆ, ನಮ್ಮಿಂದ ಏನು ಕೆಲಸ ಕಾರ್ಯಗಳು ನಡಿಬೇಕಂತಿದೆ ಆ ಭಗವಂತ ಮಾಡಿಸ್ಕೊತಾನೆ ಅನ್ನುವಂಥ ನಂಬಿಕೆ ನಮ್ದು. ಏನೇನು ಆಗ್ಬೇಕೋ ಹಾಗೆ ಆಗತ್ತೆ. ನಮ್ಮ ಕೆಲಸ ಏನು? ಭಗವಂತ ನಮಗೆ ನೀಡಿದ ಅವಕಾಶವನ್ನ, ಭಗವಂತ ನಮಗೆ ನೀಡಿದ ಈ ಜೀವನವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನೆಮ್ಮದಿಯಿಂದ, ಪ್ರಾಮಾಣಿಕತೆಯಿಂದ, ಕರ್ತವ್ಯ ನಿಷ್ಠೆಯಿಂದ ಹಾಗೂ ಸಮರ್ಪಣಾ ಮನೋಭಾವನೆಯಿಂದ ನಾವು ಮಾಡೋದಷ್ಟೇ ನಮ್ಮ ಕೈಲಿರೋದು. ಬಾಕಿ ಎಲ್ಲ ಭಗವಂತನ ಕೈಗೆ ಮಿಟ್ಟಿದ್ದು. ಹೇಳ್ತಾರಲ್ವ ಅದಕ್ಕೆ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ತುಂಬ ಸತ್ಯ ಅದು. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲದೂ ಕೂಡ ಭಗವಂತನ ಕೈಯಲ್ಲೇ ಇರುವಂಥದ್ದು. ಹಾಗಾಗಿ ಇರುವಷ್ಟು ದಿವಸ ಪುಣ್ಯ ಸಂಚಯನವನ್ನು ಮಾಡೋಣ, ಇರುವಷ್ಟು ದಿವಸ ಒಳ್ಳೆಯ ರೀತಿಯಲ್ಲಿ ಬದುಕೋಣ. ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೋ ಇಲ್ಲೋ ಬೇಡ. ನಿಮ್ಮ ಆತ್ಮಸಾಕ್ಷಿಗೆ ನೀವು ಸತ್ಯವಾಗಿದ್ರೆ, ನಿಮ್ಮ ಆತ್ಮಕ್ಕೆ ನಿಮಗೆ ಸರಿ ಅಂತ ಅನ್ಸಿದ್ರೆ, ನೀವು ಬದುಕ್ತಾ ಇರೋ ರೀತಿ ನಿಮಗೆ ಅದು ಕರ್ತವ್ಯ ನಿಷ್ಠವಾದದ್ದು ಅಂತ ಅನ್ಸಿದ್ರೆ ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಕಂತಿಲ್ಲ. ಪುಣ್ಯ ಸಂಚಯ, ದೇವರ ನಾಮಸ್ಮರಣೆ, ಗೋವಿನ ಸಹಾಯ, ಗೋವಿಗೆ ಆಹಾರ, ಗೋವಿನ ಸೇವೆ, ಸಾಧ್ಯ ಆದಷ್ಟು ಮಟ್ಟಿಗೆ ಗೋವಿನ ಸೇವೆ, ಇಷ್ಟೇ ಜೀವನ. ಬಾಕಿ ಎಲ್ಲದೂ ಕೂಡ ಭಗವಂತನ ಸಂಕಲ್ಪದಂತನೇ ಆಗತ್ತೆ. ನೀವೆಷ್ಟು ಕೈಕಾಲು ಬಡ್ಕೊಂಡ್ರು, ಏನು ಉಲ್ಟಾ ಪಲ್ಟಾ ಕತೆ ಹೊಡೆದ್ರು ಆ ಭಗವಂತನ ಸಂಕಲ್ಪಕ್ಕೆ ಮೀರಿದ್ದು ಇನ್ಯಾವುದೂ ಇಲ್ಲ ಈ ಭೂಮಿ ಮೇಲೆ. ಇದನ್ನು ಅರ್ಥ ಮಾಡಿಕೊಂಡು ಈ ಒಂದು ಪಿತೃಪಕ್ಷದಲ್ಲಿ ನೀವು ಕೂಡ ಈ ಪುಣ್ಯದಲ್ಲಿ ಪಾಲ್ ಪಡ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ಲಿ. ನಾಳೆ ನಿಮಗೆ ಅಯ್ಯೋ ನನಗೆ ಗೊತ್ತಿರಲಿಲ್ಲ, ಗೊತ್ತಿದ್ದಿದ್ರೆ ನಾನು ಕೂಡ ಒಂದು ಸ್ವಲ್ಪ ಗೋವಿಗೆ ಆಹಾರ ಕೊಡ್ತಿದ್ದೆ, ಅಥವಾ ನಾನು ಗೋಸೇವೆ ಮಾಡ್ತಿದ್ದೆ, ಗೋದಾನ ಮಾಡ್ತಿದ್ದೆ, ಎಷ್ಟೆಲ್ಲ ಕಷ್ಟ ಇತ್ತು ಮೇಡಮ್, ಎಷ್ಟೊಂದು ಸಮಸ್ಯೆಯಿಂದ ಬಳಲ್ತಿದ್ದೀನಿ, ಆರೋಗ್ಯದ ಸಮಸ್ಯೆ, ಆಫೀಸಲ್ಲಿ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ, ಆರೋಗ್ಯನೂ ಸರಿ ಇಲ್ಲ, ಮನೇಲಿ ನೆಮ್ಮದಿ ಇಲ್ಲ, ದಾಂಪತ್ಯ ಸರಿಯಾಗಿಲ್ಲ, ಮನೆಯ ಸಂಬಂಧಗಳು ಸರಿಯಾಗಿಲ್ಲ, ಎಲ್ಲಿ ನೋಡಿದ್ರು ಎಲ್ಲಾ ಕಡೆಯಿಂದ ಸಮಸ್ಯೆಗಳಿಂದ ನಾನು ಸುತ್ತುವರ್ಕೊಂಡು ಬಿಟ್ಟಿದ್ದೀನಿ ಅಂದಾಗ ಒಮ್ಮೆ ಯೋಚನೆ ಮಾಡಿ, ಇದಕ್ಕೆ ಎಲ್ಲೋ ಒಂದು ಪೂರ್ವಜರಿಗೆ ನಾವು ನೀಡಿರುವಂತಹ ಕೃತಜ್ಞತಾ ಮನೋಭಾವನೆ ಕಮ್ಮಿ ಆದದ್ದು ಕಾರಣ ಇದ್ದಿರ್ಬೋದು, ಅಥವಾ ಗೋವಿಗೆ ಒಂದು ಆಹಾರವನ್ನ ನೀಡೋದ್ರಿಂದ, ಗೋವಿನ ಸೇವೆ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನೀವು ನೀರ ಮೇಲಿನ ಗುಳ್ಳೆ ಹೇಗೆ ಒಡೆಯತ್ತೋ ಅದೇ ತರ ಆ ಸಮಸ್ಯೆಗಳೆಲ್ಲ ಚಟ್ ಅಂತ ಮಾಯ ಆಗ್ಬಿಡ್ಬೋದು.
ಸಮಸ್ಯೆಗಳಿದ್ದಾಗ ತುಂಬಾ ಅಂತ ಅನ್ಸತ್ತೆ, ಬಟ್ ಅದು ಹೋಗಕ್ಕೆ ಕ್ಷಣ ಮಾತ್ರ ಸಾಕು. ಆದ್ರೆ ಆ ದಾರಿ ಗೊತ್ತಾಗ್ಬೇಕಲ್ಲ, ಆ ದಾರಿ ಗೊತ್ತಾಗ್ಬೇಕಂದಾಗ ಪೂರ್ವಜರ ಆರಾಧನೆ, ಪೂರ್ವಜರ ಒಂದು ನೆನಪು, ಪೂರ್ವಜರಿಗೆ ಕೃತಜ್ಞತಾ ಮನೋಭಾವ, ಅದರ ಜೊತೆಯಲ್ಲಿ ಗೋವುಗಳ ಸೇವೆ, ಇದನ್ನ ನಾವು ಮಾಡಿಕೊಂಡು ನಮ್ಮ ಹಾದಿಯನ್ನ ನಡ್ಕೊಂಡು ಹೋಗೋದು. ಆ ಭಗವಂತ ಎಲ್ಲಿ ತನಕ ನಡೆಸ್ತಾನೋ ಅಲ್ಲಿಯ ತನಕ ಈ ಸಿಕ್ಕಂತಹ ಬಾಳು, ಸಿಕ್ಕಂತಹ ದೇಹ, ಸಿಕ್ಕಂತಹ ಮನಸ್ಸು, ಕೊಟ್ಟಂತಹ ಈ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳೇನಿದೆ ಅದನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿಕೊಂಡು ನಮ್ಮ ಜೀವನದ ಗಾಡಿಯನ್ನ ದುಡ್ತಾ ಇರೋದು. ಯಾಕಂದ್ರೆ ಅಲ್ಟಿಮೇಟ್ಲಿ ನಾವು ಬದುಕಿದಾಗ್ಲೂ ಆ ಭಗವಂತನಿಗಾಗಿಯೇ ಇರುವಂಥದ್ದು. ನಾಳೆ ಈ ದೇಹವನ್ನ ತ್ಯಜಿಸಿ ನಾವು ಸೇರಿದ್ರೂ ಅವನನ್ನೇ ಸೇರ್ಬೇಕಾಗಿರೋದು. ಮಸಣದ ಬೂದಿಯನು ನೊಸಲಿಗಿಟ್ಟವನು ಭಸ್ಮವಾಗಲು ನಾನು ಅವನ ಪಾಲು ಅಂತ ನೋಡಿ. ಅಂದ್ರೆ ಭಸ್ಮವಾಗಲು ಈಗ ಭಗವಂತ ಶಿವ ಏನನ್ನ ಹಚ್ಕೋತಾನೆ, ಚಿತಾಭಸ್ಮವನ್ನ ಹಚ್ಕೊಳ್ಳುವಂಥದ್ದು ಅಲ್ವಾ. ಆ ಚಿತಾಭಸ್ಮವನ್ನ ಹಚ್ಕೊಂಡು ಅವನು ಓಡಾಡುವಂಥವನಂದ್ಮೇಲೆ ನಾನು ಒಂದು ಸಾವಿಗಾಗಿ ನಾವ್ ಯಾಕೆ ಹೆದರ್ಬೇಕು? ಯಾಕಂದ್ರೆ ನಾಳೆ ನಾನು ಭಸ್ಮ ಆದ್ರೆ ಏರೋದು ಅವನ ಮೈಯನ್ನೇ ಅಲ್ವೇ, ಅವನ ಮೈಯನ್ನೇ ನಾನು ಸೇರ್ತೀನಿ, ಅವನ ಮೈ ಮೇಲೆ ನಾನು ಆ ಒಂದು ಚಿತಾಭಸ್ಮದ ಆಲೇಪವಾಗಿ ನಾನು ಇರ್ತೀನಿ ಅಂದಾಗ ಅದಕ್ಕೆ ಭಯ ಯಾಕೆ? ಅದಕ್ಕೆ ಹೆದರಿಕೆ ಯಾಕೆ? ಅಥವಾ ನಾಳೆ ನಂಗೇನಾದ್ರೂ ಅನ್ನೋ ಹೆದರಿಕೆಯಲ್ಲಿ ಇವತ್ತನ್ನ ಯಾಕೆ ವೇಸ್ಟ್ ಮಾಡಿಕೊಳ್ಳೋದು? ನಾಳೆ ಏನಾದ್ರೂ ಭಗವಂತನನ್ನೇ ಸೇರ್ಬೇಕಾಗಿರೋದು. ಇವತ್ತಿನ ದಿನವನ್ನ ಪುಣ್ಯ ಸಂಚಯಕ್ಕಾಗಿ ನಾವು ಕೆಲಸ ಮಾಡಬೇಕು. ಕೃಷ್ಣಪ್ಪ ಅವರು, ಮೇಡಮ್, ಯು ಆರ್ ಡೌನ್ ಟು ಅರ್ತ್. ಐ ಆಲ್ವೇಸ್ ಪ್ರೇ ಫಾರ್ ಯು. Thank you for sending me the holy puja prasada with holy bilva patra. It is also coincident that it was received on my birthday. ಓಹೋ, ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು. ಆ ಭಗವಂತ ನಿಮ್ಗೆ ತುಂಬಾ ಚೆನ್ನಾಗಿಟ್ಟಿರ್ಲಿ, ನಿಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡ್ಲಿ, ಗೋಮಾತೆ ನಿಮ್ಗೆ ಸದಾ ಕಾಲ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಏನು ನಾವು ಇದ್ದೇವೆ ಭಗವಂತನಿಗಾಗೇ ಇದ್ದದ್ದು. ನಾವು ನಾಳೆ ಹೋದ್ಮೇಲೂ ಭಗವಂತನಿಗಾಗೇ ಇರೋದು. ನಾನು, ನೀವು ಎಲ್ಲರೂ ಅಷ್ಟೇ. ನೀವು ಭಗವಂತನನ್ನ ನಂಬ್ತೀನಿ ಅನ್ನಿ, ನಂಬಲ್ಲ ನೋಡಿ. ಕಾಶಿಯಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಆ ಘಾಟಿಗೆ ಹೋಗಿ ಚಿತಾಭಸ್ಮವನ್ನ ತಂದು ಒಂದು ಚಿತಾಭಸ್ಮದಿಂದ ಭಗವಂತನಿಗೆ ಹಚ್ಚಿ ಆಲೇಪ ಮಾಡಿ ಕಾಶಿ ವಿಶ್ವನಾಥನಿಗೆ ಪೂಜೆ ಆಗತ್ತೆ. ವಿಶೇಷವಾದ ಪೂಜೆ. ನೀವೇನಾದ್ರೂ ಕಾಶಿಗೆ ಹೋದ್ರೆ ನೆಕ್ಸ್ಟ್ ಟೈಮ್ ಆ ಪೂಜೆ ಅಟೆಂಡ್ ಮಾಡೋದು ಮರಿಬೇಡಿ. ಮಧ್ಯರಾತ್ರಿಲಿ ಇರುತ್ತೆ. ಆನ್ಲೈನಲ್ಲಿ ಮೊದಲೇ ನೀವು ಟಿಕೆಟ್ ಅನ್ನ ಬುಕ್ ಮಾಡ್ಕೋಬಹುದು. ಅದಕ್ಕೆ ಆ ಒಂದು ಪೂಜೆ ನಡೆಯುವಾಗ ಎಷ್ಟು ವಿಸ್ಮಯ ಅನ್ಸುತ್ತೆ ಅಂತಂದ್ರೆ, ಪ್ರತಿದಿನ ರಾತ್ರಿ ಅಲ್ಲಿ 12 ಗಂಟೆಗೆ ಹೋದಾಗ ಆ ಒಂದು ಸ್ಮಶಾನದಲ್ಲಿ ಯಾವ ಚಿತೆಯ ಭಸ್ಮ ತೆಗೆದುಕೊಂಡು ಬರಬಹುದು ಅಂತ ಅದು ಆಗಿರತ್ತೋ ಆ ತಾಜಾ ಚಿತೆಯ ಭಸ್ಮವನ್ನ ಎತ್ಕೊಂಡು ಬರ್ತಾರೆ. ಅಂದ್ರೆ ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಭಸ್ಮವಾದ ಚಿತೆ ಅಂತ ನಿರ್ಧಾರ ಮಾಡೋರು ಯಾರು? ಅವನು ಆಸ್ತಿಕನ, ಅವನು ನಾಸ್ತಿಕನ, ಅವನು ದೇವ್ರಿಗೆ ಕೈ ಮುಗಿತಿದ್ನ, ಕೈ ಮುಗಿತಿಲ್ವಾ, ಯಾರು ನೋಡಿದ್ದಾರೆ? ಆ ಕ್ಷಣದಲ್ಲಿ ಅವನ ಚಿತೆಯ ಭಸ್ಮ ಅಲ್ಲಿದೆ, ತಾಜಾ ಭಸ್ಮ ಅವನದೇ ಆಗಿದೆ ಅಂದ್ರೆ ಅದು ತಂದು ಆ ಭಗವಂತ ವಿಶ್ವನಾಥನ ಮೈಗೆ ಆಲೇಪ ಆಗತ್ತೆ. ಎಷ್ಟು ಪುಣ್ಯ, ಎಂತಹ ಪುಣ್ಯ ಅಂದಮೇಲೆ ನಾನು, ನೀವು, ಪ್ರತಿಯೊಬ್ಬರು, ನಮ್ಮೊಳಗಿರುವ ಒಳ್ಳೆಯವರಿರ್ಬೋದು, ನಮ್ಮೊಳಗಿರುವ ಕೆಟ್ಟವರಿರ್ಬೋದು, ರಾಮನೂ ರಾವಣನೂ ಎಲ್ಲರೂ ಕೊನೆಗೆ ಸೇರ್ಬೇಕಾಗಿದ್ದು ಅವನನ್ನೇ. ಹಾಗಿದ್ದಾಗ ನಾವೆಲ್ಲರೂ ರಾಮನೇ ಆಗುವ ಪ್ರಯತ್ನ ಮಾಡೋಣ. ನಾವೆಲ್ಲರೂ ಕೂಡ ನಮ್ಮೊಳಗಿನ ಸತ್ವವನ್ನ ಹೆಚ್ಚಿಸ್ಕೊಳ್ಳೋಣ. ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿ, ಕರುಣೆ, ಸಹನೆ, ತಾಳ್ಮೆ, ಸಹಕಾರ ಮನೋಭಾವನೆ, ವಿಧೇಯತೆ, ಸಹೃದಯತೆ, ವಿಶ್ವಾಸ, ಕರುಣೆ, ಸಹಾನುಭೂತಿ, ಈ ಅಂಶಗಳನ್ನ ನಮ್ಮಲ್ಲಿ ತುಂಬಿಕೊಳ್ಳೋ ಪ್ರಯತ್ನ ಮಾಡೋಣ. ಹೇಗೆ ಏನಾದ್ರೂ ನಾಳೆ ಆಕಾಶದಿಂದ ದುಡ್ಡು ಬೀಳಕ್ ಸ್ಟಾರ್ಟ್ ಆದ್ರೆ ಹೇಗೆ ನಾವೆಲ್ಲ ಹೋಗಿ ಬಾಚಿ ತಪ್ಕೊಳಕ್ಕೆ ಪ್ರಯತ್ನ ಮಾಡ್ತೀವೋ, ಇಮ್ಯಾಜಿನ್ ಮಾಡಿ. ನಾಳೆ ನೀವು ಬೆಳಿಗ್ಗೆ ಎದ್ದು ಬಾಗಿಲು ತೆಗಿತಿದ್ದ ಹಾಗೆ ಆಕಾಶದಲ್ಲಿ ತೂತಾಗಿ ಒಂದಿಷ್ಟು ನೋಟ್ಗಳು ಬೀಳ್ತಾ ಇದೆ, ಹಣಗಳು ಬೀಳ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನಾನು, ನೀವು ಎಲ್ಲರೂ ಅಷ್ಟೇ, ಭೇದ ಭಾವ ಇಲ್ಲ ಇದ್ರಲ್ಲಿ. ನಾವೇನ್ ಮಾಡ್ತೀವಿ? ಎಷ್ಟು ಸಾಧ್ಯ ಅಷ್ಟು ಬಾಚ್ಕೋಬೇಕು ಅಲ್ವಾ?
ಎಷ್ಟು ಸಾಧ್ಯ ಇದೆಯಾ ಅಷ್ಟು ಬಾಚಿ ಅದನ್ನ ನನ್ನೊಳಗೆ ತುಂಬಿಕೊಳ್ಬೇಕು. ಮನೆ ಒಳಗಿರೋ ಎಲ್ಲಾ ಚೀಲಗಳಲ್ಲಿ ಎಷ್ಟು ತುಂಬಿಸ್ಕೊಳಕ್ ಸಾಧ್ಯ ಇದೆ ಅಷ್ಟು ತುಂಬಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೇವೆ ಅಲ್ವಾ? ಆದ್ರೆ ನಿಜಕ್ಕೂ ನಾವು ಪ್ರಯತ್ನ ಮಾಡ್ಬೇಕಾಗಿರೋದು, ಯಾಕಂದ್ರೆ ಅಷ್ಟು ಹಣ ತುಂಬಿಸಿಟ್ಕೊಂಡು ನಾಳೆಯೇ ನನ್ನ ಆಯಸ್ಸು ಕೊನೆ ಆಯ್ತು, ನಾಳೆಯೇ ನನ್ನ ಜೀವನ ಮುಗೀತು ಅಂತಂದ್ರೆ ಆ ಹಣ ಏನಕ್ಕೆ ಉಪಯೋಗ? ಇನ್ನು ನನ್ನ ನೆಕ್ಸ್ಟ್ ಇರೋರು ಮನೇಲಿದ್ದವ್ರು ಜಗಳ ಆಡೋದಕ್ಕಷ್ಟೇ ಉಪಯೋಗ. ನನ್ನಮ್ಮ ಮಾಡಿಟ್ಟ ಆಸ್ತಿ, ನನ್ನ ಅಪ್ಪ ಮಾಡಿಟ್ಟ ಆಸ್ತಿ, ನನಗಿಷ್ಟು ನಿನಗಿಷ್ಟು ಅಂತ ಜಗಳ ಆಡೋದಕ್ಕಷ್ಟೇ ಸೀಮಿತ ಬಿಟ್ರೆ ನಿಮಗೆ ಯಾವ ಉಪಯೋಗ ಅದರಿಂದ? ನೀವು ಹೋಗೋದು ಹೋಗಿ ಆಯ್ತು, ಉಪಯೋಗ ಇಲ್ಲ. ನಮಗೇನಾದ್ರೂ ಉಪಯೋಗ ಆಗುವಂಥದ್ದು ಇವತ್ತೇ ಇಲ್ಲಿಗೆ ಈ ನನ್ನ ಜೀವನ ಮುಗಿಯಿತು ಅಂತ ಆದ್ರೂ ಕೂಡ ನನ್ನೊಟ್ಟಿಗೆ ಬರುವಂಥದ್ದು ನಾವು ಮಾಡಿದ ಪುಣ್ಯ ಸಂಚಯ, ನನ್ನೊಟ್ಟಿಗೆ ಬರುವಂಥದ್ದು ನಾನಾಡಿದ ಪ್ರೀತಿಯ ಮಾತುಗಳು, ನನ್ನ ಬದುಕಿನಲ್ಲಿ ಕಳೆದಂತಹ ಪ್ರೀತಿ, ಸಹಾನುಭೂತಿ, ಕರುಣೆ, ತೋರಿಸಿದಂತಹ ಏನು ಪ್ರೀತಿ ವಿಶ್ವಾಸ ಇದೆ ಅಲ್ವಾ, ಅದೊಂದೇ ನನ್ನೊಟ್ಟಿಗೆ ಬರುವಂಥದ್ದು. ನನ್ನ ಈ ಪಾಪ ಪುಣ್ಯಗಳ ಕರ್ಮದ ಲೆಕ್ಕಾಚಾರ ಮಾತ್ರ ನಮ್ಮೊಟ್ಟಿಗೆ ಹೋಗೋದು ಅಂದಾಗ ಬಾಕಿ ಎಲ್ಲದಕ್ಕೆ ಕೊಡುವ ಇಂಪಾರ್ಟೆನ್ಸ್ ಏನಿದೆ ಅದನ್ನ ಕಮ್ಮಿ ಮಾಡಿ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಪಾಪ ಪುಣ್ಯಗಳ ಕರ್ಮಗಳ ಈ ಲೆಕ್ಕಾಚಾರಕ್ಕೊಂಚೂರು ಗಮನ ಹರಿಸ್ಬೇಕಲ್ವಾ? ನಾಳೆ ಒಂದು ಮೀಟಿಂಗ್ ಅಟೆಂಡ್ ಆಗ್ಬೇಕಂತಂದ್ರೆ ಅದಕ್ಕೆ ಹಾಕೊಳ್ಳುವಂತಹ ಬಟ್ಟೆ, ಹಾಕೊಳ್ಳುವಂತಹ ಆರ್ನಮೆಂಟ್ಸ್, ಎಷ್ಟು ಚಿನ್ನದ ಬಳೆ ಹಾಕೊಳ್ಳಿ, ಏನು ಇಯರಿಂಗ್ ಹಾಕೊಳ್ಳಿ, ಯಾವ ತರ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ಅಥವಾ ಯಾವ ಮೇಕಪ್ ಆರ್ಟಿಸ್ಟ್ ಹತ್ರ ನಾನು ಹೋಗ್ಲಿ, ಅಬ್ಬಬ್ಬಬ್ಬಬ್ಬ ನಮ್ಮ ತಯಾರಿ ಎಷ್ಟು, ಅದು ಒಂದಾ ಎರಡ? ಅಂಥದ್ರಲ್ಲಿ ನಾವೆಲ್ಲ ನಮ್ಮ ಈ ಜೀವನವನ್ನ ಮುಗಿಸಿ ಆ ಭಗವಂತನ ಪಾದವನ್ನ ಸೇರ್ಬೇಕಾಗಿರೋದು, ಭಗವಂತನ ಒಟ್ಟಿಗೆ ನಾವೆಲ್ಲ ಹೋಗ್ಬೇಕಂದಾಗ ಅದಕ್ಕೆ ತಯಾರಿ ಬೇಡ್ವೆ? ಅದಕ್ಕೋಸ್ಕರ ನೀವೇನು ತಯಾರಿ ಮಾಡ್ಕೊಳಲ್ವಾ? ಹೀಗೆ ಧುತ್ ಅಂತ ಹೋಗ್ಬಿಡೋದ, ಹೇಗಿದ್ದೇನೋ ಹಾಗೆ ಬಂದ್ಬಿಡ್ತೀನಿ ಅಂತ? ನಡೆಯಲ್ಲ. ಹೇಗೆ ನಿಮ್ಗೆಲ್ಲ ಕೆಲವೊಂದು ಕಡೆ ಪಬ್ಬಲ್ಲಿ, ಕ್ಲಬ್ಬಲ್ಲಿ ಏನೇನೋ ಡ್ರೆಸ್ ಕೋಡ್ ಇರತ್ತಂತಲ್ಲ, ಸೀರೆ ಉಟ್ರೆಲ್ಲ ಬಿಡಲ್ವಂತೆ, ಆ ತರ ಡ್ರೆಸ್ಸೇ ಹಾಕ್ಬೇಕು, ವೆಸ್ಟರ್ನ್ ಬಟ್ಟೆನೆ ಹಾಕ್ಬೇಕು, ಮತ್ತೆ ಕೆಲವೊಂದ್ ಕಡೆ ಕಪ್ಪಲ್ಲೇ ಹೋಗ್ಬೇಕಲ್ವಾ, ಏನೇನೋ ಇರತ್ತಂತಲ್ಲ ರೆಸ್ಟ್ರಿಕ್ಷನ್ಸ್. ನಾನು ನೋಡಿದ್ದೀನಿ, ಆ ತರ ಕೇಳಿದ್ದೀನಿ. ಆ ವೆಸ್ಟರ್ನ್ ಡ್ರೆಸ್ ಹಾಕಿ ಹೋದವರಿಗೆ ಮಾತ್ರ ಪಬ್ ಒಳಗೆ ಎಂಟ್ರಿ, ಕ್ಲಬ್ ಒಳಗೆ ಎಂಟ್ರಿ ಅಂತ ಏನ್ ಅನ್ಕೊಂಡಿದ್ದೀರಾ? ಈ ತರ ಎಲ್ಲ ಇಲ್ಲಿನ ಇಂಥ ಚಿಕ್ಕ ಪುಟ್ಟ ಅಯ್ಯಾಶಿಯ ತಾಣಗಳಿಗೆ ಇಂತಹ ಒಂದು ಎಂಟ್ರಿ ಕೋಡು, ಎಂಟ್ರಿ ಡ್ರೆಸ್ ಕೋಡ್ ಅಂತೆಲ್ಲ ಇದ್ದಾಗ ನಾವು ಹೋಗ್ತಾ ಇರೋದು ಭಗವಂತನ ಸನ್ನಿಧಾನಕ್ಕೆ, ಅವನ ಜಾಗಕ್ಕೆ. ಅಲ್ಲೇನ್ ಅನ್ಕೊಂಡಿದ್ದೀರಾ? ನಿಮ್ಗೆ ಫ್ರೀ ಪಾಸ್ ಅಂತನಾ? ಯಾರಿಗೂ ಫ್ರೀ ಪಾಸ್ ಇಲ್ಲ. You all have to earn your entry tickets. You all have to earn. ನೀವೆಲ್ಲ ಸ್ವತಃ ನೀವೇ ದುಡಿಯಬೇಕು, ಆ ಒಂದು ಮೋಕ್ಷವನ್ನ ಪಡಿಬೇಕು, ಆ ಭಗವಂತನ ಪಾದವನ್ನ ನಾವು ಸೇರ್ಬೇಕಂದಾಗ ನಿಮ್ಮ ಎಂಟ್ರಿ ಪಾಸ್ ನೀವೇ ದುಡ್ಕೊಳ್ಬೇಕು. ನೀವೇ ಕಷ್ಟಪಟ್ಟು ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳಿಂದ, ಒಳ್ಳೆಯ ರೀತಿಯ ನಿಮ್ಮ ಜೀವನದಿಂದ ನೀವನ್ನ ದುಡ್ಕೊಳ್ಬೇಕು. ಒಂದು ನಿಮ್ಮ ಫೇವ್ರೆಟ್ ಮೂವಿ ಆಕ್ಟರ್ ಬಂದ್ರೇನೆ ನಿಮ್ಗೆ ಅಲ್ಲಿ ನೋಡಿ, ಅವನನ್ನ ದರ್ಶನ ಅಂತ ಅವನನ್ನ ಕಣ್ಣಾರೆ ನೋಡಿ ಅವನ ಒಂದು ಆಟೋಗ್ರಾಫ್ ತಗೊಳ್ಳೋದಕ್ಕೆ ನಿಮಗೆ ಅಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ, VIP ಪಾಸ್ ಇರುತ್ತೆ, ಏನೇನೋ ಇರುತ್ತೆ. ಅಂಥದ್ರಲ್ಲಿ ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ಭಗವಂತನ ಜಾಗಕ್ಕೆ ಹೋಗೋದಕ್ಕೆ ಮಾತ್ರ ಫ್ರೀ ಟಿಕೆಟ್. ಇದು ನಮ್ಮ ಕರ್ನಾಟಕ ಸಾರಿಗೆ ಅಲ್ಲ ಫ್ರೀ ಟಿಕೆಟ್ ಕೊಡ್ಲಿಕ್ಕೆ, ಖಂಡಿತ ಫ್ರೀ ಟಿಕೆಟ್ ಇಲ್ಲ. ಈಗೀಗ ಎಷ್ಟು ಈ ವಿಷಯಗಳನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರಾ, ಈ ಮರಣಾಂತರದಲ್ಲಿ ನೀವು ಅದೆಲ್ಲದನ್ನ ಅಷ್ಟೇ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಈಗಲೇ ಎಚ್ಚೆತ್ತುಕೊಳ್ಳಿ. ನಿಮ್ಮ ಕೈಲಾದಷ್ಟು ದಾನ, ಧರ್ಮ, ಪ್ರೀತಿ, ವಿಶ್ವಾಸ, ಈ ಎಲ್ಲ ಒಂದು ಪುಣ್ಯ ಸಂಚಯದ ಬಗ್ಗೆ ಒಂಚೂರು ಗಮನ ಕೊಡಿ. ನಿಮ್ಮನ್ನ ನೀವು ಕ್ವಾಲಿಫೈ ಮಾಡ್ಕೊಳ್ಳಿ, ಅರ್ಹರನ್ನಾಗಿ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಅರ್ಹರನ್ನಾಗಿ ಮಾಡ್ಕೊಂಡಾಗ ಮಾತ್ರ ನಿಮಗಲ್ಲಿ ಆ ಭಗವಂತನ ಹತ್ರ ಎಂಟ್ರಿ ಟಿಕೆಟ್ ಸಿಗೋದು, ಗೊತ್ತಾಯ್ತಾ? ಹಾಗಾಗಿ ಈ ಒಂದು ಪಿತೃಪಕ್ಷದ ಈ ಶುಭ ಕಾಲದಲ್ಲಿ ನಿಮ್ಮೆಲ್ಲ ಪೂರ್ವಜರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಎಲ್ಲರಿಗಾಗಿ ಒಳ್ಳೆಯದಾಗ್ಲಿ ಅಂತ ಕೈ ಮುಗ್ದು ಕೇಳ್ಕೊಂಡು, ನಿಮ್ಮ ಹತ್ರ ಗೋವಿದ್ರೆ ಒಂದು ತುತ್ತು ಆಹಾರವನ್ನ ಕೊಡಿ, ಒಂದು ಹಿಡಿ ಹಸಿ ಹುಲ್ಲನ್ನ ಆ ಗೋವಿಗೆ ಕೊಡಿ. ಯಾರ್ಯಾರಿಗೆ ಗೋವು ಸಿಗಲ್ಲ ನಮ್ಮ ಗೋಶಾಲೆಯಲ್ಲಿ ನೀವು
ಡೊನೇಟ್ ಮಾಡ್ಬೋದು. ನಿಮ್ಮ ಹೆಸರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಆ ಗೋವಿಗೆ ಆಹಾರವನ್ನು ಕೊಡ್ತೀವಿ. ಹಾಗೆ ಯಾವ್ಯಾವ ರೀತಿಯಲ್ಲಿ ಸಾಧ್ಯ ಇದೆಯೋ ಆ ರೀತಿಯಲ್ಲಿ ನಿಮ್ಮ ಪಿತೃಗಳಿಗಾಗಿ, ನಿಮ್ಮ ಪೂರ್ವಜರಿಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ನಿಮ್ಮ ಆಶೀರ್ವಾದದಿಂದ ಮಗಳಿಗೆ ಹೆಣ್ಣು ಮಗು ಆರೋಗ್ಯವಾಗಿದೆ. ಇಬ್ಬರು ಅದನ್ನು ನನಗೆ ಆತ್ಮವಿಶ್ವಾಸ ತುಂಬಿದ್ರಿದ್ದಾನೆ. ತುಂಬ ತುಂಬ ಸಂತೋಷ ವಿಜಯ ಅವರೇ. ನಿಮ್ಮ ನೋಡಿ, ಒಳ್ಳೆ ಇವತ್ತು ಲಕ್ಷ್ಮಿಯ ದಿನ ಅಲ್ವಾ, ಶುಕ್ರವಾರದ ದಿನ ನೀವು ಹೇಳಿದ್ದೀರಾ. ಪಕ್ಕ ನಿಮ್ಮ ಮನೆಗೆ ನಿಮ್ಮ ಮೊಮ್ಮಗಳಿನ ರೂಪದಲ್ಲಿ ಮಹಾಲಕ್ಷ್ಮಿಯೇ ಬಂದಿದ್ದಾಳೆ. ತುಂಬ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಈ ಏನು ಹರಿಕಥೆಯನ್ನು ಕೇಳ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಈ ಒಂದು ಅಸ್ತಿತ್ವಕ್ಕೆ ಕಾರಣರಾದಂತಹ ಪೂರ್ವಜರನ್ನು ಖಂಡಿತ ಮರಿಬೇಡಿ. ಆ ಎಲ್ಲ ಪೂರ್ವಜರ ಸದ್ಗತಿಗಾಗಿ ನಿಮ್ಮ ಕೈಯಿಂದ ಏನಾದರೂ, ಯಾಕಂದರೆ ಪೂರ್ವಜರು ಈಗಾಗಲೇ ದೇಹ ಬಿಟ್ಟು ಹೋದ್ಮೇಲೆ ಅವ್ರೇನೂ ಮಾಡೋಕ್ಕಾಗಲ್ಲ. ನೀವಾಗಿ ಮಾಡಬೇಕು, ಅವರಿಗೋಸ್ಕರ ನೀವು ಮಾಡಬೇಕು. ಪುಣ್ಯ ಸಂಚಯವನ್ನು ಮಾಡಿ, ನಿಮಗೋಸ್ಕರ ಅವರು ತುಂಬ ಬಿಟ್ಟು ಹೋಗಿದ್ದಾರೆ. ನಮ್ಮ ಪೂರ್ವಜರು ಬಿಟ್ಟಂತಹ ಆಸ್ತಿ ಪಾಸ್ತಿ ದೌಲತ್ತು, ಈವನ್ ಸರ್ ನೇಮ್, ಈ DNA ಎಲ್ಲದನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅವರಿಗೋಸ್ಕರ ನಾವು ಒಂದು ಸ್ವಲ್ಪ ಪುಣ್ಯ ಸಂಚಯ ಮಾಡೋಕ್ಕಾಗತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ? ಸೊ ಖಂಡಿತ ನೀವೆಲ್ಲರೂ ಕೂಡ ನಿಮ್ಮ ಪೂರ್ವಜರಿಗಾಗಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ವಿಶಿಷ್ಟವಾದ ಪಿತೃಪಕ್ಷದ ಸದುಪಯೋಗವನ್ನು ನೀವೆಲ್ಲ ಪಡ್ಕೊಳ್ಳಿ. ಇದು ತೀರಾ ಲಾಜಿಕಲಿ ಕೂಡ, ವೈಜ್ಞಾನಿಕವಾಗಿ ಕೂಡ ಸತ್ಯವಾದಂಥ ವಿಷಯ ಇದು. ಹಾಗಾಗಿ ಇದರ ಸದುಪಯೋಗವನ್ನು ಪಡ್ಕೊಂಡು ಆರೋಗ್ಯವಂತರಾಗಿ ಸ್ವಸ್ಥ ಭಾರತವನ್ನು ಕಟ್ಟೋಣ, ನಾವೆಲ್ಲ ಸ್ವಸ್ಥರಾಗಿರೋಣ ಅಂತ ಹೇಳ್ತಾ ಈ ಲೈವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈವಿಗೆ ಜಾಯಿನ್ ಆದ ನಿಮ್ಮೆಲ್ಲರಿಗೂ ತುಂಬ 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 ಧನ್ಯವಾದಗಳು. ಇನ್ಯಾವಾಗಲಾದರೂ ಮತ್ತೆ ಹೀಗೆ ಲೈವಲ್ಲಿ ಬರ್ತೀನಿ. ಅಲ್ಲಿಯ ತನಕ ನಮಸ್ಕಾರ.